ಶ್ರೀ ಗುರುಗಣಾಧಿಪತಯೇ ನಮಃ. ಮದಮೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ಅರರೆ ನಿನ್ನಯ ಮಹಿಮೆಯನು ಹೊಗಳಲೊಳವಲ್ಲ. ಅರರೆ ನಿನ್ನಯ ಮಹಿಮೆಯನು ಹೊಗಳಲೊಳವಲ್ಲ. ಧರಣಿಯನು ಪೊತ್ತಿಟ್ಟ ಮಹೇಶಗರಿದೋ ಹರನ ಸುಕುಮಾರ ಸಕಲಾಗಮಕ್ಕೆ ಸಾಕಾರ. ಧರೆಯೊಳು ವಿಶೇಷ ಮದಮೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ಅಂಬುರುಹದೊಳನೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಳು ಅಂಬಿಕಾಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜಗೆ ಕೈಗೆ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಗೆ ಬುಡ ಮಾಡುತ್ತ ವರ್ಣಿಪೆ ನೀ ಕಥಾಮೃತವ.
ಅಪ್ರಾಜ್ಯೋತಿಷದಿ ಪೃಥ್ವಿಯಾತ್ಮಜ ನರಕ ಆ ಆ ಸಭಾ ಪ್ರವೇಶ ಮಾಡುವಾಗಲೇ ಎಲ್ಲರೂ ನರಕಾಸುರನಿಗೆ ಜಯವಾಗಲಿ ಎಂಬುದಾಗಿ ಕೊಂಡಾಡುತ್ತಾ ಇದ್ದಾರೆ. ಈ ಪ್ರಾಗ್ಜ್ಯೋತಿಷ್ಯಪುರವನ್ನು ನರಕಾಸುರ ಎಂಬ ನಾಮಧೇಯದಿಂದ ಆಳುತ್ತಾ ಇದ್ದೇನೆ. ನನ್ನ ಪರಾಕ್ರಮ ದ್ಯೋತಕಕ್ಕಿಂತ ಮೊದಲು ನನ್ನ ಹುಟ್ಟೇ ವಿಚಿತ್ರ. ನನ್ನ ತಂದೆ ತಾಯಿಗಳು ಯಾರು ಅಂತ ಗೊತ್ತಿಲ್ಲ. ಮಗುವಾಗಿದ್ದಲೇ ಬಿಟ್ಟು ಹೋಗಿದ್ದಾರೆ. ನಾನು ಇಲ್ಲಿ ತೆವಳುತ್ತಾ ಇದ್ದೇನಂತೆ. ವಸಿಷ್ಠರು ನೋಡಿ ಆ ಮಗುವನ್ನು ಸಾಕಿದ್ರು. ಈ ಭೂಮಿಯಲ್ಲೇ ತೆವಳುತ್ತಾ ಇದ್ದ ಕಾರಣ ಭೌಮ ಎಂಬುದಾಗಿ ನಾಮಕರಣವನ್ನು ಮಾಡಿದ್ರು. ಆ ಬಳಿಕ ಭೂಮಿಯಲ್ಲೇ ಇದ್ದರು, ನರಕ ಕೂಪದಲ್ಲಿ ಬಿದ್ದುಕೊಂಡಿದ್ದೆ. ಆದ್ದರಿಂದ ನರಕ ಎಂಬುದಾಗಿ ನನ್ನನ್ನು ಕರೆದರು. ಆದರೆ ವಸಿಷ್ಠರ ಗುರುಮಠದಲ್ಲಿ ನಮ್ಮ ಸಹಪಾಠಿಗಳೊಂದಿಗೆ ಆಟವಾಡುತ್ತಾ ಇದ್ದಾಗ ನನ್ನ ಬುದ್ಧಿಯ ಮತ್ತತೆಯಿಂದ ಸಹಪಾಠಿಯೊಬ್ಬನಿಗೆ ಕಪಾಲ ಮೋಕ್ಷ ಮಾಡಿದೆ. ಆವಾಗ ಗುರುಗಳು ಹೇಳಿದ್ರು, ನೀನು ಅಸುರ ಸ್ವಭಾವವನ್ನು ತೋರಿಸ್ತಾ ಇದ್ದಿ, ಈ ಗುರುಮಠದಲ್ಲಿ ನಿನಗೆ ಸ್ಥಾನ ಇಲ್ಲ ಎಂಬುದಾಗಿ ಹೊರಹಾಕಲ್ಪಟ್ಟಿತ್ತು. ಆ ಸಮಯದಲ್ಲಿ ಗುರುಗಳಂತಹ ಶುಕ್ರಾಚಾರ್ಯರು ನನ್ನ ಪರಾಕ್ರಮವನ್ನು ನೋಡಿ ಕರಕೊಂಡು ಹೋಗಿ ಅಸುರ ಸ್ವಭಾವವನ್ನು ನೋಡಿ ಭೌಮಾಸುರ, ನರಕಾಸುರ ಎಂಬ ನಾಮಧೇಯವನ್ನು ಮಾಡಿದರು. ಅಷ್ಟಾದ ಮೇಲೆ ಮುರಾಸುರ ಎಂಬ ದಾನವನೊಂದಿಗೆ ಹೋರಾಟ ಮಾಡಿ ಸಖ್ಯತನವನ್ನು ಮಾಡಿ ನನ್ನಲ್ಲಿ ಮಿತ್ರತ್ವವನ್ನು ಹೊಂದಿದ. ಈ ತೆರನಾಗಿ ಬೆಳೆದು ಮಹತ್ತರವಾದಂತ ಈ ಸಿಂಹಾಸನವರೆಗೆ ತಲುಪಿದರು. ಅಪ್ಪ ಅಮ್ಮ ಯಾರು ಗೊತ್ತಿಲ್ಲ, ಅದೇ ಯೋಚನೆ. ಆದರೆ ಆ ಯೋಚನೆಯಲ್ಲೇ ಮುಳುಗಿದ್ರೆ ನಮ್ಮ ರಾಜಕೀಯ ಮುಂದುವರಿಯುವುದಿಲ್ಲ. ಅದಕ್ಕೆ ಬೇಕಾಗಿ ಸಿಂಹಾಸನ ಏರಿದ ಮೇಲೆ ಮೊದಲು ಮಾಡಿದೇನು ಗೊತ್ತೇ? ಧರಣಿ ಪರನ್ನು ಧನುಗಳನ್ನು ವಾರಿಜಾಂಬಕಿಯರನು ಸಾರತರದಿ ವರಿಪ ಬಗೆಗೆ ಸಿಂಹಾಸನ ಏರಿದ ಮೇಲೆ ನನ್ನ ಸಾಮರ್ಥ್ಯವನ್ನು ಪ್ರಕಟಿಸಬೇಕು. ಅದಕ್ಕೆ ಬೇಕಾಗಿ ದಿಗ್ವಿಜಯ ಎಂಬ ನೆವನದಿಂದ ಧರಣಿಪರೊಂದಿಗೆ ಹೋರಾಡಿದೆ. ಹಲವು ರಾಜ್ಯವನ್ನು ವಶಪಡಿಸಿಕೊಂಡೆ. ವಶಪಡಿಸಿದ ಮೇಲೆ ಅಲ್ಲಿಯ ಭಂಡಾರದಿಂದ ಸಂಪತ್ತನ್ನು ನಮ್ಮ ಭಂಡಾರಕ್ಕೆ ಸೇರಿಸಿ ಆಯಿತು. ಮತ್ತೆ ಎಲ್ಲ ಧರಣಿಪರನ್ನು ಗೆದ್ದರೂ ಅವರೊನಿಗೆ ಮುಖ್ಯ ಅಲ್ಲ. ಪ್ರತಿಯೊಂದು ರಾಜ್ಯದಲ್ಲೂ ನೋಡುತ್ತಾ ಇದ್ರೆ ಒಳ್ಳೊಳ್ಳೆ ಹೆಣ್ಣು ಮಕ್ಕಳು, ಎಂತೆಂಥ ಚಂದದವರು, ಅವರೆಲ್ಲ ಕರಕೊಂಡು ಬಂದೆ. ಕರಕೊಂಡು ಬಂದು ಸೆರೆಮನೆಗೆ ತಳ್ಳಿದೆ. ಮತ್ತೊಂದು ರಾಜ್ಯಕ್ಕೆ ಲಗ್ಗೆ ಇಟ್ಟೆ. ಅಲ್ಲಿಯೂ ನನ್ನ ದಬ್ಬಾಳಿಕೆಯನ್ನು ತೋರಿಸಿ ಅಲ್ಲಿಯ ಹೆಣ್ಣು ಮಕ್ಕಳನ್ನು ಕರಕೊಂಡು ಬಂದೆ. ಹೀಗೆ ನನ್ನ ದಿಗ್ವಿಜಯವನ್ನು ಮುಂದುವರಿಸುತ್ತಾ ಮಂತ್ರಿಗಳಲ್ಲಿ ಕೇಳಿದೆ ಒಳಗೆಷ್ಟು ಆಯಿತು ಅಂತ. ಅವರು ಹೇಳಿದ್ದೇನು, 16,000 ಮಂದಿ ಸ್ತ್ರೀಯರು ಸೆರೆ ಮೇಲಿದ್ದಾರೆ. ಯೋಚನೆ ಮಾಡಿದೆ, ಇವರೆಲ್ಲರನ್ನು ಮದುವೆಯಾಗಬೇಕು ಅಂತ. ಆದ್ರೆ ಮೊದಲು ತಂದವರು ಮತ್ತೆ ತಂದವರಂತಲ್ಲ, ಒಂದೇ ಮುಹೂರ್ತಕ್ಕೆ ಇವರೆಲ್ಲರನ್ನು ನಾನೊಬ್ಬನೇ ಮದುವೆ ಆಗಬೇಕು. ಆದ್ರೆ ಯಾವುದೇ ಪುರೋಹಿತರಲ್ಲಿ ಕೇಳಿದ್ರೆ ಈ 16,000ಕ್ಕೆ ಒಂದೇ ಮುಹೂರ್ತ ಸಿಕ್ಕುವುದೇ ಇಲ್ಲ. ಅದು ಕಷ್ಟ. ಅದಕ್ಕೆ ಬೇಕಾಗಿ ಬಂದವರಲ್ಲಿ ಕೇಳುವುದು, ಮುಹೂರ್ತ ಹೇಗುಂಟು, ಸರಿ ಉಂಟಾ,
ಹೊಂದಿಕೊಳ್ಳುತ್ತದ ಅಂತ. ಸರಿ ಬರುವುದೇ ಇಲ್ಲ. ಇದೇ ಯೋಚನೆಯಲ್ಲಿ ಇರುವಾಗ ಮೇಲೆ ಒಂದು ಸೂರ್ಯ, ತದ್ರೀತಿಯಲ್ಲಿ ಭೂಮಿಯಲ್ಲಿ ಮತ್ತೊಂದು ಸೂರ್ಯನ ನೋಡುತ್ತಾ ಇದ್ದೇನೆ. ನೋಡಿದ್ರೆ ಯಾರು ದೂರದಿ ಬರುತ್ತಿರುವ ನಾರದ ಮುನಿಪನ ಸ್ವಾರಿಯ ನಿರೀಕ್ಷಿಸುತ್ತ ಪುರ ನಿದಿರ್ಕೊಂಡು ಕರೆ ತಂದು ಪೀಠವ ಪುರ ನಿದಿರ್ಕೊಂಡು ಕರೆ ತಂದು ಪೀಠವ ಏರಿಸಿ ಭಕ್ತಿಯಲಿ ದೂರದಿ ಬರುತ್ತಿರುವ ನಾರದ ಮುನಿಪನ ಸ್ವಾರಿಯ ನಿರೀಕ್ಷಿಸುತ್ತ ದೂರದಲ್ಲೇ ನೋಡಿದೆ. ಮತ್ತೊಂದು ಪ್ರತಿ ಸೂರ್ಯ ಎಂಬುದಾಗಿ ನೋಡಿದ್ರೆ ಅಲ್ಲ, 3/4 ಗಳಿಗೆಯಲ್ಲಿ 3 ಲೋಕವನ್ನು ಸಂಚರಿಸುವ ನಾರದ ಮಹರ್ಷಿಗಳು ಇತ್ತ ಬರುತ್ತಾ ಇದ್ದಾರೆ. ಆಹಾ ಸಂತೋಷವಾಯಿತು. ಇದೋ ಮುಂದೆ ಹೋಗಿದ್ದೇನೆ. ಸ್ವಾಮಿನ್ ನಾರದ ಮುನಿವರ್ಯರು, ಸ್ವಾಮಿ ನಿಮ್ಮನ್ನು ದೂರದಿಂದಲೇ ಕಂಡಾಗ ನನ್ನ ಜನ್ಮ ಪಾವನವಾಯಿತು, ಸಾರ್ಥಕತೆ ಹೊಂದಿತು. ತಮ್ಮನ್ನು ಆದರದಿಂದ ಬರಮಾಡಿಸಿಕೊಂಡಿದ್ದೇನೆ. ಸಂತೋಷಗೊಂಡಿದೆ ಸ್ವಾಮಿನ್. ಇದೋ ಈ ಪ್ರಾಗ್ಯೋತ್ಯೇಶ ಪಟ್ಟಣದಲ್ಲಿ ನಾನು ಅರಸಾಗಿ ಮೆರೆಯುತ್ತಾ ಇದ್ದರು. ಇದೋ ತಮ್ಮನ್ನು ಕಂಡಾಗ ತಮ್ಮನ್ನು ಮನ್ನಿಸಬೇಕು ಎಂಬ ಉದ್ದೇಶದಿಂದ ಬರಮಾಡಿಕೊಂಡು ಯೋಗ್ಯವಾದಂತ ಆಸನವನ್ನು ಕೊಟ್ಟಿದ್ದೇನೆ. ಸಂತೋಷಗೊಂಡೆ. ಆತಿಥ್ಯವನ್ನು ಕೊಡಬೇಕೆಂಬ ಉದ್ದೇಶದಿಂದ ಪೂಜೆಯನ್ನು ಕೈಗೊಂಡಿದ್ದೇನೆ. ಸ್ವಾಮಿನ್, ಇದೋ ನಾರದ ಮಹರ್ಷಿ ಮುನಿಗಳು 3/4 ಗಳಿಗೆಯಲ್ಲಿ 3 ಲೋಕವನ್ನು ಸಂಚರಿಸುವವರು. ನೀವು ಇಲ್ಲಿಗೆ ಬರಬೇಕು ಅಂತ ಹೇಳಿದ್ರೆ ಬರುವವರಲ್ಲ. ಇಲ್ಲಿಗೆ ನೀವು ಬರಲೇಬಾರದು ಅಂದ್ರೆ ನೀವು ಬಾರದೇ ಇರುವವರು ಅಲ್ಲ. ನೀವು ಬರಬೇಕಂತಾದ್ರೂ ಯೋಗ್ಯ ಉದ್ದೇಶ ಇರುತ್ತದೆ. ಸ್ವಾಮಿನ್, ಅದನ್ನು ತಿಳಿಯುವ ಕುತೂಹಲದಿಂದ ಪೂಜೆ ಮಾಡಿದ್ದೇನೆ. ಧನ್ಯತಾ ಭಾವನೆ, ತೃಪ್ತಿ ಆಯಿತೆ ಸ್ವಾಮಿ. ಅಯ್ಯ, ನಿನ್ನ ಉಪಚಾರದಿಂದ ತೃಪ್ತಿ ಹೊಂದಿದವನಿದ್ದೇನೆ. ನೀನು ಮಾಡಿದಂತಹ ಪೂಜೆಗಳಿಂದ ಸಂತೃಪ್ತಿ ಹೊಂದಿದವನೂ ಇದ್ದೇನೆ. ನೀನು ನಿನ್ನ ಅಂತಸ್ತಿಗೆ ತಕ್ಕ ರೀತಿಯಲ್ಲಿಯೇ ನಡೆದುಕೊಂಡಿದ್ದಿ. ಆದರೆ ನೀನು ಧರಣಿಪಾಲರನ್ನೆಲ್ಲ ಗೆದ್ದವನಲ್ವೇ? ಎಲ್ಲರನ್ನು ಗೆದ್ದವ. ಧುರಧೀರ ನಿನ್ನಯ ಸಿರಿ ಸಂಪದಕ್ಕೆ ಸಂಪದಕ್ಕೆ ಸರಿಯಾದ ಪಟರ ನಾಕಾಣೆನುದಿಟಗೆ ಪರಿಕಿಸೆ ನಿನಗೊಂದು ಕೊರತೆಯು ನಿಹುದು. ಪರಿಕಿಸೆ ನಿನಗೊಂದು ಕೊರತೆಯು ನಿಹುದು. ಸರಿಯಾದ ಸತಿಯಿಲ್ಲದಿದೆ ಫಲವಿರದು. ದುರಧೀರ ನಿರ್ಣಯ ಸಿರಿ ಸಂಪದಕ್ಕೆ ಅಯ್ಯ ಮುನಿಪೋತ್ತಮರೇ, ನಿನ್ನ ಧೀರತನದಿಂದ, ನಿನ್ನ ಶೌರ್ಯದಿಂದ ಧರಣಿಪಾಲರನ್ನೆಲ್ಲ ನೀನು ಗೆದ್ದಿದ್ದೇನೆ. ಸಕಲ ಸಂಪತ್ತನ್ನ ನೀನು
ಸಂಗ್ರಹಿಸಿ ಇಟ್ಟಿದ್ದಿ. ನನ್ನ ಪರಾಕ್ರಮದ ದ್ಯೋತಕ. ಆ, ಹ್ಮ್ ಆದರೆ ಹಾ ಏನೋ ಒಂದು ಕೊರತೆ ಕಾಣುತ್ತಾ ಉಂಟು. ಸ್ವಾಮಿನ್ ಹ್ಮ್ ಆರಂಭದಲ್ಲೇ ಹೇಳಿದೆ, ಹ್ಮ್ ಯಾವ ಕಾರಣ ಇಲ್ಲದೆ ನೀವು ಬರುವವರಲ್ಲ ಅಂತ. ಖಂಡಿತ. ಹಾಗಾದ್ರೆ ಹ್ಮ್ ನನ್ನಲ್ಲಿ ಒಂದು ಕೊರತೆ ಉಂಟು ಎಂಬುದಾಗಿ ನೀವು ಹೇಳುತ್ತಾ ಇದ್ದೀರಿ. ಆ, ಸ್ವಾಮಿನ್, ಹ್ಮ್ ನನ್ನ ಕೊರತೆಯನ್ನು ಹೇಳಬೇಕು. ಹ್ಮ್. ಮತ್ತೆ ನಾನು ನನ್ನ ಸಾಮರ್ಥ್ಯದಿಂದ ಆ, ಎಲ್ಲರನ್ನು ಗೆದ್ದು, ಆ, ಇದು ಎಲ್ಲರಿಗೂ ಗೊತ್ತುಂಟು ಹೇಳುವುದು, ಆ, 16,000 ಸ್ತ್ರೀಯರನ್ನು ಹ್ಮ್ ಸೆರೆ ಮೇಲೆ ಇಟ್ಟಿದ್ದೇನೆ. ಆ, ಅವರಿಗೆ ಶಿಕ್ಷೆಯನ್ನು ಕೊಡ್ಲಿಲ್ಲ. ಓಹೋ, ಯಾಕೆ? ಆ, ಅವರನ್ನು ನಾನೇ ಮದುವೆ ಆಗಬೇಕೆಂಬ ಉದ್ದೇಶದಿಂದ. ಓಹೋ, ನಮ್ಮ ಗುರು ಹಿರಿಯರೆಲ್ಲ ಕೇಳಿದೆ, ಹ್ಮ್ ಮುಹೂರ್ತ ಒಂದೇ ಮುಹೂರ್ತ ಸಿಗ್ಲಿಲ್ಲ. ಆ, ಸ್ವಾಮಿನ್, ನೀವು ಇಲ್ಲಿ ತಿರುಗಾಡುವರಲ್ವ, ಆ, ನಿಮಗೆ ಎಷ್ಟು ಅನುಭವ ಉಂಟು ಗೊತ್ತಿಲ್ಲ. ಆ, ಸ್ವಾಮಿ, ನನ್ನ ಕೊರತೆ ಹೇಳಬೇಕು. ಹ್ಮ್ ಅಲ್ಲದೆ ಹ್ಮ್ ನಿಮಗೆ ಗೊತ್ತಿದ್ರೆ ಹ್ಮ್ ಒಂದು ಒಳ್ಳೆ ಮುಹೂರ್ತ ಹೇಳಿದ್ರೆ ಹ್ಮ್ ನನಗೆ ಮದುವೆ ಆಗ್ಲಿಕ್ಕೆ ಆಗ್ತದೆ. ಆಹಾ, ಹೇಳುವಿರ ಸ್ವಾಮಿ? ಅಯ್ಯ, ಹಾ, ನಾನು ಹೇಳುವ ವಿಷಯಕ್ಕೆ ನೀನು ಬರುತ್ತಾ ಇದ್ದಿ. ಹೌದೇ? ಆ, ಹಾ 16,000 ಹೆಂಗಳೆಯರನ್ನ ಹಾ ನೀನು ನಿನ್ನ ಆಸ್ಥಾನದಲ್ಲಿ ಇಟ್ಟುಕೊಂಡಿದ್ದಿ. ಹಾ ಹೌದಯ್ಯ. ಹ್ಮ್ ನಿನ್ನ ಶ್ರೇಷ್ಠತೆ ಏನು, ಹಾ ನಿನ್ನ ಅರ್ಹತೆ ಏನು, ಹಾ ಅದಕ್ಕೆ ತಕ್ಕ ರೀತಿಯ ಒಂದು ಸತಿಯನ್ನ, ಹಾ ಒಬ್ಬಳು ಸತಿಯನ್ನ ನೀನು ಹೊಂದಿಲ್ಲ ಅನ್ನುವಂತಹ ಕಾರಣಕ್ಕೆ ಇಲ್ಲಿಗೆ ನಿನ್ನ ಕಡೆಗೆ ನಾನು ಬಂದವನಿದ್ದೇನೆ. ಈ 16,000 ಹೆಣ್ಣು ಮಕ್ಕಳನ್ನು ತಂದು ಯೋಗ್ಯ ಸತಿ ಇದರಲ್ಲಿ ಇಲ್ವೇ? ಅಯ್ಯ, ಹಾ ನಿನ್ನ ಯೋಗ್ಯತೆಗೆ ತಕ್ಕಂತಹ ಹಾ ಸತಿ ಈ 16,000 ಹೆಂಗಳೆಯರಲ್ಲಿ ಇಲ್ಲವಯ್ಯ. ಹಾಗಾದ್ರೆ ಇಲ್ಲ ಅಂತ ಆದ್ರೆ ಮತ್ತೊಂದು ಕಡೆ ಇರ್ಲೇಬೇಕಲ್ಲ. ಆ, ಯಾರವಳು? ಯಾರವಳು? ಆ ಸುರಪನರ್ಧಾಂಗಿ ಸುರಪನದಾಂಗಿಯ ಅದಿಗೆಯ ಶಚಿಯ ಆ ಸುರಪನದಾಂಗಿಯ ಅರಿಗೆಯ ಶಚಿಯ ತರುಣಿತ ತೇಜದಿ ಮೆರೆವಳು ರತಿಯ ಬರದಿಂದಲಾಕೆಯ ವಧಿಸಲು ನಿನಗೆ, ಬರದಿಂದಲಾಕೆಯ ವಧಿಸಲು ನಿನಗೆ ಸರಿಯಾದ ಭಟರಿಲ್ಲ ಜಗದೊಳಗೆ. ಸುರಪನದಾಂಗಿಯ ಅರಿಯೆಯ ಶಚಿಯ ಆ ಅಯ್ಯ, ಮುನಿವರಿಯರೇ, ನಿನ್ನ ಯೋಗ್ಯತೆಗೆ ತಕ್ಕ ಹಾ ಸತಿ ಹಾ ಅಥವಾ ಹೆಣ್ಣು ಯಾರು ಎನ್ನುವುದನ್ನ ಹುಡುಕುತ್ತಾ ಇದ್ದೆ. ನನಗೆ ಬೇಕಾಗಿ ಹೌದಯ್ಯ, ನೀವು ಹುಡುಕುತ್ತಾ ಇದ್ದೀರಿ. ನನಗೂ ಒಂದು ಕೆಲಸ ಸಿಕ್ಕಿದೆ. ಅಬ್ಬ, ಧನ್ಯನಾದೆ. ಹೇಗೂ ಹಾ ಆ ಮುಹೂರ್ತಕ್ಕೆ ಕಾಯುತ್ತಾ ಇರುವವನು ನೀನು. ಹಾ ಅದನ್ನು ತಿಳಿದಂತಹ ನಾನು ಹಾ ನಿನಗೆ ಸರಿಯಾದಂತಹ ಹೆಣ್ಣು ಯಾವುದು ಯಾರು ಎನ್ನುವುದಾಗಿ ಹುಡುಕುತ್ತಾ ಹುಡುಕುತ್ತಾ ಹೋದಾಗ ಹಾ ನಿನ್ನ ಶ್ರೇಷ್ಠತೆಗೆ ತಕ್ಕಂತಹ ಹೆಣ್ಣು ಹಾ ಬೇರೆ ಯಾರೂ ಅಲ್ಲ, ಹ್ಮ್ ಸುರಲೋಕದ ಒಡೆಯನ ಹಾ ಧರ್ಮಪತ್ನಿಯಾದಂತಹ ಸಚೀದೇವಿ. ದೇವೇಂದ್ರನ ಹೆಂಡತಿ ಸಚಿ. ಅವಳೇ ನಿನಗೆ ಸರಿಯಾದಂತಹ ಹೆಣ್ಣು. ಅವಳನ್ನು ನೀನು ವರಿಸಿದೆ ಅಂತಲೇ ಆದರೆ ಹಾ ನಿನ್ನ ಸ್ಥಾನಮಾನಕ್ಕೆ ತಕ್ಕದಾದಂತಹ ರೀತಿಯಲ್ಲಿ ಹಾ ನಿನಗೆ ಇರಬಹುದು. ಹೌದೇ? ಇಲ್ಲದಿದ್ದರೆ ನೀನು ಅಪೂರ್ಣ. ಮುನಿವರಿಯರೇ, ಹಾ. ಲೇಸನಾಗಿ
ತಹೆನೋಯ್ ಸಂತೋಷದಿ ವರಿಸದೆ ಬಿಡೆನೋಯ್. ಮುನಿವರ್ಯರೇ, ದಾನವ ಶ್ರೇಷ್ಠ. ಲೇಸನ್ನೇ ಆಡಿದಿರಿ. ಆ, ಯಾಕಂದರೆ ನಾನು ದೇವಲೋಕದ ಬಗ್ಗೆ ಯೋಚಿಸ್ಲೇ ಇಲ್ಲ. ಆ, ಮತ್ತೆ ಸಚಿ ದೇವೇಂದ್ರನ ಮಡದಿ, ಆ, ಇನ್ನೊಬ್ಬನ ಹೆಂಡತಿ, ಹ್ಮ್, ಅವಳನ್ನು ತರಬಹುದೇ ಆ ಬಗ್ಗೆ ನಾನು ವಿಮರ್ಶೆ ಮಾಡಲಿಲ್ಲ. ಆ, ಮತ್ತೆ ಯೋಚನೆ ಮಾಡುತ್ತಾ ಇದ್ರೆ ಆ, ಮತ್ತೊಂದು ಯೋಚನೆ ಆಗುತ್ತದೆ. ಏನು? ಈ ದೇವಲೋಕದಲ್ಲಿ ಸಂಬಂಧ ಆ, ದೇವಲೋಕಕ್ಕೆ ಮಾತ್ರವಂತೆ, ಓಹೋ, ಭೂಲೋಕಕ್ಕೆ ಅದಕ್ಕೂ ಸಂಬಂಧವೇ ಇಲ್ಲವಂತೆ. ಆ, ಆದ್ದರಿಂದ ಅವಳನ್ನು ತರಬಹುದು ಅಂತ. ಹ್ಮ್, ಮತ್ತೆ ನಾನು ಭೂಮಿಯಲ್ಲೇ ನನ್ನ ರಾಜ್ಯವನ್ನು ವಿಸ್ತರಿಸಿದೆ ಅಲ್ಲದೆ ಆ, ದೇವಲೋಕದ ಕಡೆಗೆ ಗಮನವನ್ನೇ ಕೊಡ್ಲಿಲ್ಲ. ಆ, ನನಗೆ ಹೆದರಿಕೆ ಎಂಬುದೇ ಇಲ್ಲ. ಆ, ಯಾಕೆ ಗೊತ್ತೇ? ಹ್ಮ್, ನಾನು ಬ್ರಹ್ಮನು ಕುರಿತು ತಪಸ್ಸು ಮಾಡಿದ್ದೇನೆ. ಓಹೋ, ತಪಸ್ಸು ಮಾಡಿ ಹ್ಮ್, ಮರಣವೇ ಬರಬಾರದು ಆ, ಎಂಬ ವರವನ್ನು ಕೇಳಿದೆ. ಆ, ಆವಾಗ ಬ್ರಹ್ಮ ಹೇಳಿದ್ದೇನು ಗೊತ್ತೇ? ಆ, ಹುಟ್ಟಿದವನಿಗೆ ಸಾವು ಉಂಟು, ಹ್ಮ್, ಆದರೆ ನಿನಗೆ ಸಾವು ಬರುತ್ತಿದ್ರೆ ಆ, ನಿನ್ನ ಅಪ್ಪ ಅಮ್ಮನಿಂದ ಮಾತ್ರ ಅಂತ. ಓಹೋ, ಹಾಗಾದ್ರೆ ಹ್ಮ್, ಅಪ್ಪ ಅಮ್ಮ ಯಾರು ಗೊತ್ತಿಲ್ಲ, ಇಲ್ಲ, ಅವರು ಯಾವಾಗ ಸತ್ತು ಹೋಗಿದ್ದಾರ ಗೊತ್ತಿಲ್ಲ. ಆ, ಅವರು ಸತ್ತು ಹೋದ್ರೆ ಹ್ಮ್, ನನಗೆ ಮರಣವೇ ಇಲ್ಲ. ಆ, ಆದ್ದರಿಂದ ವಿಚಾರವನ್ನು ತಿಳಿಸಿ ಹ್ಮ್, ಉಪಕಾರ ಮಾಡಿದ್ದೀರಿ. ಹ್ಮ್, ಇದು ಬೇಕಾದ ಆತಿಥ್ಯವನ್ನು ಕೊಟ್ಟಿದ್ದೇನೆ. ಆ, ಮತ್ತೆ ನೀವು ಇಲ್ಲಿ ನಿಲ್ಲಬೇಕಂದ್ರೆ ನಿಲ್ಲುವವರು ಅಲ್ಲ. ಇಲ್ಲ, ಇಲ್ಲ, ಆದ್ರೆ ಒಂದು ವಿಚಾರ ಹೇಳುತ್ತೇನೆ. ಏನು? ನಾನು ದೇವಲೋಕಕ್ಕೆ ದಾಳಿ ಇಟ್ಟ ಮೇಲೆ, ಆ, ಸಚಿಯನ್ನು ಕರಕೊಂಡು ಬಂದ ಮೇಲೆ ಆ, ಆ ಮದುವೆಯ ಮುಹೂರ್ತಕ್ಕೆ ಹ್ಮ್, ನೀವೊಮ್ಮೆ ಬರಬೇಕು ಸ್ವಾಮಿ ಎಂದು. ಖಂಡಿತವಾಗಿ, ಬರಬೇಕು. ಖಂಡಿತವಾಗಿ, ಆದ್ದರಿಂದ ಹ್ಮ್, ಅದರ ಬಗ್ಗೆ ಯೋಚನೆ ಮಾಡ್ತೇನೆ. ಆಗ್ಲಿ, ಆಗ್ಲಿ, ನಾರದ ಮುನಿವರನ್ನು ಕಳುಹಿಸಿದ ಮೇಲೆ ಯೋಚನೆ ಮಾಡಿದೆ. ದೇವಲೋಕಕ್ಕೆ ದಾಳಿ ಇಡಬೇಕು ಎಂಬುದಾಗಿ ನನ್ನ ಸೇನಾಬಲವನ್ನು ಕರೆದೆ. ನನ್ನ ಆಳುಗಳು ಬಂದು ಹೇಳಿ ಅಂತ ಒಂದೊಂದು ವೀರವಾಣಿಯ ಮಾತು. ದೇವಲೋಕ ದೇವೇಂದ್ರ ಅಹಂಕಾರದ ಮೇಲೆ ಇದ್ದಾನೆ. ದೇವಲೋಕ ನಮಗೆ ಸಲ್ಲಬೇಕಾದ್ದು, ನಾವು ಹಿರಿಯ ಭಾಗಿಗಳು ಎಂಬುದಾಗಿ ಹೀಗೆ ಹೇಳುತ್ತಾ ಇದ್ದಾರೆ. ಈ ಮೊದಲ ನೆನಪು ಮಾಡಲೇ ಇಲ್ಲ. ಇಷ್ಟೆಲ್ಲ ಆಗ್ಬೇಕಾದ್ರೆ ನಾರದರು ಬರಬೇಕಾಯ್ತು. ಏನೇ ಆಗ್ಲಿ, ಅವರ ಉತ್ಸಾಹದ ಮಾತಿಗೆ ನನ್ನ ಉತ್ಸಾಹದ ನುಡಿಗಳನ್ನ ಆಡಿದೆ. ಎಲ್ಲರನ್ನು ಸೇರಿಸಿಕೊಂಡು ದೇವಲೋಕದ ಕಡೆಗೆ ನಡೆಯುತ್ತೇನೆ. ಚರರೆಂದ ನುಡಿಗೇಳುತ್ತ ಬರಿದೆ ಬರುಳರಂತೆ ಧುಳಗೆ ಧಿರರೆ ಏನಂತೆ ಆ ದುರುಳನಾದ ನರಕಾಸುರನು ನಮ್ಮ ಈ ನಾಕಲೋಕಕ್ಕೆ ದಾಳಿಟ್ಟವನಿದ್ದಾನಂತೆ. ಚರ್ರರಾಡಿದ ನುಡಿ. ಹೌದು, ಈ ನಾಕಲೋಕದ ರಕ್ಷಣೆಯ ಹೊಣೆಗಾರಿಕೆ ನನ್ನದು. ಆದ್ದರಿಂದ ನಾನು ಹೀಗೆ ತಡ ಮಾಡಿಕೊಂಡು ಇಲ್ಲೇ ಇರುವುದಲ್ಲ, ಆತನನ್ನು ಎದುರಿಸಬೇಕಾಗಿದೆ. ಆದ್ದರಿಂದ ನಮ್ಮವರನ್ನೆಲ್ಲ ಸೇರಿಸಿಕೊಂಡು ಅತ್ತ ಕಡೆಗೆ ಸಾಗುತ್ತೇನಂತೆ.
ನಿನಗೆ ಪುರವ ಬಿತ್ತು ನೀ ತೆರಳು ನಾನು ಸಲಹುವೆ. ಸುರಪನೆಂಬವನೇ ನೀನು ಹ್ಮ್ ದೇವೇಂದ್ರ. ಇದೋ ಹ್ಮ್ ನಿನ್ನ ಕಡೆಗೆ ನಮ್ಮವರೆಲ್ಲ ದಾಳಿ ಇಟ್ಟಾಗ ಹ್ಮ್ ಯುದ್ಧ ನಡೆಯಿತು. ಹ್ಮ್ ನಿನ್ನ ಬಲಗಳೆಲ್ಲ ಸೋತು ಹೋಗಿದ್ದಾರೆ. ಹ್ಮ್ ನನಗೂ ನಿನಗೂ ಮುಖಾಮುಖಿ. ಹ್ಮ್ ಸುರಪನೆಂಬವನೇ ನೀನು ಹ್ಮ್ ದೇವೇಂದ್ರ. ಇದೋ ಈ ಅಮರಾವತಿಯ ಸುರ ಗದ್ದುಗೆಯನ್ನು ಏರಿಕೊಂಡು ಹ್ಮ್ ಒಳ್ಳೆಯ ಆಳ್ವಿಕೆಯನ್ನು ಮಾಡುತ್ತಾ ಇದೆಯಲ್ಲ. ಹ್ಮ್ ಹಿರಿಯ ಭಾಗಿಗಳು ನಾವು. ಹ್ಮ್ ಅದಿತಿ ದಿತಿ ಅವರ ಮಕ್ಕಳಲ್ಲಿ ನಾವು ದಾಯಾದಿಗಳೆಂಬ ಭಾವನೆ ಹ್ಮ್ ಎಂದೋ ಮೂಡಿದೆ. ಹ್ಮ್ ಆದರೆ ಕಿರಿಯ ಭಾಗಿಗಳಂತ ನೀವು ಹ್ಮ್ ಸುರಗದ್ದುಗೆಯನ್ನು ಏರಿಕೊಂಡು ಹ್ಮ್ ತಮ್ಮದೇ ರೀತಿಯಲ್ಲಿ ಆಳ್ವಿಕೆ ಮಾಡಿಕೊಳ್ಳುತ್ತಾ ಇದ್ದೀರಿ. ಹ್ಮ್ ಅದನ್ನು ಪ್ರಶ್ನಿಸುವುದಕ್ಕೆ ಈ ಹಿಂದೆ ಅನೇಕರು ಬಂದಿರಬೇಕು, ಹ್ಮ್ ಆದರೆ ಯಶಸ್ವಿಯಾಗಲಿಲ್ಲ. ಹ್ಮ್ ಆದರೆ ಈ ಸಮಯದಲ್ಲಿ ಭೌಮಾಸುರ ಅಂತ ನಾನು ಹ್ಮ್ ಇದೋ ಇತ್ತ ಕಡೆ ಬಂದಿದ್ದೇನೆ. ಹ್ಮ್ ಸುರ ಗದ್ದುಗೆಯನ್ನು ಹ್ಮ್ ಒಳ್ಳೆ ಮಾತಿಂದ ಬಿಟ್ಟು ಕೊಟ್ರೆ ಹ್ಮ್ ನಿನಗೂ ಲೇಸು, 4 ದಿನ ಬಾಳಬೇಕಾದೀತು. ಹ್ಮ್ ಇಲ್ಲದಿದ್ರೆ ಇದು ತಲೆ ಹೋದೀತು. ಎಲ್ಲ 100 ಯಾಗದ ಫಲದಲ್ಲಿ ದೊರಕಿದೆ ಸಾರದರ ವಾಕ್ಯದಲ್ಲಿ ಭೂರಿ ಮತ್ಸರ ತಿಳಿಯುತ್ತ ಬರುತ್ತಿಲ್ಲಿ ಹೋರಿ ಮಡಿಯದಿರು ನಿರದ. ಎಲ್ಲ ಹಾ ಈ ನಾಕಲೋಕವನ್ನು ಬಿಟ್ಟುಕೊಡು ಎಂಬಂತೆ ಹೇಳುತ್ತಿರುವೆ ಅಲ್ಲ. ಹೌದು. ಹಾಗೆ ಇದನ್ನು ಕೊಡುವುದಕ್ಕಾಗುವುದಿಲ್ಲ. ಯಾಕೆ? ಇದು ಅಷ್ಟು ಸುಲಭದಲ್ಲಿ ನಿಮಗೆ ಸಿಗುವುದಕ್ಕೂ ಇಲ್ಲ. ಆಹಾ ನಾವು 100 ಯಾಗಗಳನ್ನು ಮಾಡಿ ಹಾ ತ್ರಿಮೂರ್ತಿಗಳನ್ನು ಮೆಚ್ಚಿಸಿ ಹಾ. ಅವರ ಅನುಗ್ರಹದಿಂದ ಪಡೆದಂತದ್ದು ಈ ನಾಕಲೋಕ. ಹಾ ಈ ನಾಕಲೋಕವನ್ನು ಪಡೆಯುವುದಕ್ಕಾಗಿ ಹಾ. ಕೇವಲ ಶಕ್ತಿಯ ಸಾಮರ್ಥ್ಯ ಸಾಕಾಗುವುದಿಲ್ಲ. ಹಾ ನೀನು ಇಲ್ಲಿಗೆ ಬರುವುದನ್ನು ಬಿಟ್ಟು ಹಾ ಮೊದಲು ನೀನಾಡಳಿತ ಮಾಡುತ್ತಿರುವ ರಾಜ್ಯವನ್ನೇ ಸ್ವರ್ಗವನ್ನಾಗಿಸು. ಹಾ ಅದನ್ನು ಬಿಟ್ಟು ಈ ನಾಕಲೋಕಕ್ಕೆ ಬಂದು ಈ ನಾಕಲೋಕವನ್ನು ಬಿಟ್ಟುಕೊಡು, ನಾವು ಹಿರಿಯ ಭಾಗಿಗಳೆಂಬ ಹಮ್ಮಿನಿಂದ ನೀನು ಬಂದೆ ಎಂದಾದರೆ ನಾನು ಸುಮ್ಮನಿರುವವನು ಅಲ್ಲ. ಆದ್ದರಿಂದ ಒಳ್ಳೆಯ ಮಾತಿನಲ್ಲಿ ಬಂದ ಹಾಗೆ ಹಿಂದೆ ತೆರಳು, ಇಲ್ಲವೆಂದಾದರೆ ನನ್ನ ವಜ್ರಾಯುಧದ ಆಘಾತಕ್ಕೆ ಒಳಗಾಗಬೇಕಾದೀತು. ಎಚ್ಚರ. ದೇವೇಂದ್ರ ಹ್ಮ್ ಬಹಳ ಮಾತಾಡಿದೆ. ಹ್ಮ್ 100 ಯಾಗಗಳನ್ನು ಮಾಡಿದುದರಿಂದ ಅಂತ ಹ್ಮ್ ಸಾಮರ್ಥ್ಯದ ಪ್ರತೀಕವಾಗಿ ಹ್ಮ್ ದೇವಲೋಕವನ್ನು ಬಿಟ್ಟು ವಶಪಡಿಸಿಕೊಂಡದ್ದು ಅಂತ ಹ್ಮ್ ತ್ರಿಮೂರ್ತಿಗಳ ಅನುಗ್ರಹ ಉಂಟು. ನಿಜ. ಅದನ್ನು ನಾನು ಒಪ್ಪಿಕೊಂಡಿದ್ದೇನೆ. ಹ್ಮ್ ಆದರೆ ಒಂದು ವಿಚಾರ ಹೇಳುತ್ತೇನೆ. ಏನು? ಈ ಹಿಂದೆ ಅನೇಕ ದಾನವರು ಬಂದಿದ್ದಾರೆ, ಹ್ಮ್ ಈ ಸ್ವರ್ಗದ ಮೇಲೆ ಆಸೆ ಪಟ್ಟಿದ್ದಾರೆ. ಹ್ಮ್ ಅವರಿಗೆ ದಕ್ಕಿದ್ದು ಇಲ್ಲ. ಹ್ಮ್ ತಿಳ್ಕೊಳ್ಳಿಲ್ಲ ಅಂತಲ್ಲ, ಹ್ಮ್ ಆದ್ರೆ ಒಂದು ವಿಚಾರ ಹೇಳುತ್ತೇನೆ. ಏನು? ಇದೋ ಈ ಮೊದಲು ಬಂದ ದಾನವರ ಹಾಗೆ ನಾನಲ್ಲ. ಮತ್ತೆ ನಿನಗೆ ಸುರಗದ್ದುಗೆ ಕೊಡ್ಲಿಕ್ಕೆ ಮನಸ್ಸಿಲ್ಲ ಅಂತಾದ್ರೆ ಹ್ಮ್ ಸುರಗದ್ದುಗೆ ಬೇಡ, ಹ್ಮ್ ನಿನಗೆ ಅದೀತು. ಹ್ಮ್ ಆದರೆ ನಾನು ಇಲ್ಲಿವರೆಗೆ ದಾಳಿ ಮಾಡಿದ ಮೇಲೆ ಹ್ಮ್ ನನಗೆ ಏನಾದ್ರೂ ಒಂದು ವಸ್ತು ಬೇಕಲ್ಲ. ಹ್ಮ್ ಯಾವ ವಸ್ತು ಬೇಡ. ಹ್ಮ್ ಇಲ್ಲಿ ಹ್ಮ್ ಬಂದದರ ನೆನಪಿಗಾಗಿ ಹ್ಮ್ ದೇವೇಂದ್ರ ಏನು? ನಿನ್ನ ಮಡದಿಯಾದಂತ ಹ್ಮ್ ಸಚಿಯನ್ನು ಕಳಿಸಿಕೊಡು. ಆಗುವುದಿಲ್ಲ. ಸಾಕು. ಆಗುದಿಲ್ಲ ಅಂತ ಬಿಡುವುದಿಲ್ಲ. ನೋಡೋಣ ಆ ಮುಂದೆ. ಸುರರು ನಿಲದೊಡಲಿಗೆ ಸಮರದಿ ದುರುಳನು ನವನಂದು ಶಚಿಯರು ಅರಸಿ ಕಾಣದೆ ಬಳಿಕ ಲದಿತಿಯ ಕುಂಡಲವ ವರುಣನ ಮಣಿ ಕೈದಲ್ಲಿ ಪರಿಯ ಸಂಪದಗಳೆಲ್ಲವ ಪುರಗೆ ಕೊಂಡೊಯ್ಯುತ್ತ ಪೊರಟನ ದೇನ ಬನ್ನಿಪೆನು. ಯುದ್ಧ ಮಾಡುತ್ತಾ ಇದ್ದ ಹಾಗೆ ದೇವೇಂದ್ರ ಎಲ್ಲ ದೇವತೆಗಳು ದಿಕ್ಕಾಪಾಲಾಗಿ ಓಡಿ ಹೋಗಿದ್ದಾರೆ. ನೋಡುತ್ತಾ ಇದ್ದೇನೆ ಅವರವರು ದೂರದಿಂದ ಓಡುವ ದೃಶ್ಯ. ನಮ್ಮಲ್ಲಿ ಒಂದು ಹಿರಿಯರ ಒಂದು ಮಾತು ಹೇಳಿದ್ದಾರೆ,
ರಣಕ್ಕೆ ಬೆನ್ನು ಹಾಕಿ ಯಾರು ಓಡುತ್ತಾರೋ ಅವರನ್ನು ಏನು ಮಾಡಬಾರದು ಅಂತ. ಓಡ್ಲಿ ಓಡ್ಲಿ, ಎಲ್ಲಿಯಾದ್ರೂ ಬದುಕಿಕೊಳ್ಳಿ. ನಮ್ಮವರಲ್ಲಿ ಹೇಳಿದೆ, ಇದೋ ಅವರು ಓಡ್ಲಿ. ದೇವೇಂದ್ರನ ಮಡದಿಯ ಸಚ್ಚೇಲಿದಾಳೆ ಕರ್ಕೊಂಡು ಬರ್ಲಿಕ್ಕೆ ಹೇಳಿದೆ. ಅವರು ಬಂದು ಹೇಳಿದ್ದೇನು, ಏನು ನಾನು ನೋಡಿದ್ದು ದೇವೇಂದ್ರ ಓಡುದು ಮಾತ್ರ, ಅವನು ಹೆಂಡತಿಯನ್ನು ಕರಕೊಂಡು ಹೋಗಿದ್ದಾನಂತೆ. ಅಲ್ಲ, ಜೀವದ ಆಸೆಯಿಂದ ಓಡುವಾಗ ಹೆಂಡತಿಯನ್ನು ಕರಕೊಂಡು ಹೋಗಬೇಕಂತಾದ್ರೆ ಎಂತ ಹುಚ್ಚಪ್ಪ ಅವನು, ಹುಚ್ಚನೇ ಇರಬೇಕು. ಆದ್ರೆ ಸಚಿ ಸಿಕ್ಕ ಇದ್ರೆ ಏನಂತೆ, ಈ ಸ್ವರ್ಗದಲ್ಲಿ ಬೇಕಂತ ಸಂಪತ್ತು ಉಂಟು. ಆ ಸಂಪತ್ತೆಲ್ಲ ದೋಚಬೇಕು. ವರುಣನ ಶೈಲ, ಅದಿತಿಯ ಕರ್ಣಕುಂಡಲ, ಇದು ದೇವಲೋಕದ ಅಮೂಲ್ಯವಾದಂತ ವಸ್ತು. ಅಂತ ವಸ್ತುವನ್ನು ತೆಗೆದು ನಮ್ಮವರಲ್ಲಿ ಹೇಳಿದ್ದೇನೆ, ದೇವತೆಗಳು ಓಡ್ಲಿ, ನಮಗೆ ಸ್ವರ್ಗ ಬೇಡ. ಇದಕ್ಕಿಂತ ಮಿಗಿಲದು ನಮ್ಮ ಪ್ರಾಗ್ಜ್ಯೋತಿಷ್ಯಪುರ. ಆದ್ದರಿಂದ ಈ ಸುವಸ್ತುಗಳೊಂದಿಗೆ ನಮ್ಮ ನಾಡಿಗೆ ನಡೆಯುತ್ತೇನೆ. ಅಯ್ಯೋ ಮದಮುಖನಿ ಪರಿ ಅದಿತಿ ಕುಂಡಲ ಸಹ ವಿಧ ವಿಧ ಸಂಪದಗಳನ್ನು ಸದನಕ್ಕೆ ಒಯ್ಯಲು ಅದನಾಗಿಸುತ್ತಲ ತ್ರಿತ ಶರೋಡೆಯ ಮರುಗಿದನು. ಮದಮುಖ ನೀ ಪರಿ ಅದಿತಿ ಕುಂಡಲ ಸಹ ವಿಧ ವಿಧ ಸಂಪದಗಳನ್ನು ಅಯ್ಯೋ ಏನಾಗಿ ಹೋಯಿತು. ಆ ದುರುಣನೊಂದಿಗೆ ಯುದ್ಧ ಮಾಡಿ ಸೋತವನಿದ್ದೇನೆ. ಆತ ಅಷ್ಟೇ ಅಲ್ಲಿಗೆ ಬಿಡಲಿಲ್ಲ, ನಾಕಲೋಕದಲ್ಲಿರುವ ಸಕಲ ಸುವಸ್ತುಗಳನ್ನು ಕದ್ದೊಯ್ದವನಿದ್ದಾನೆ. ಯಮನ ಪಾಶ, ವರುಣನ ಮಣಿಶೈಲ, ಕುಬೇರನ ಭಂಡಾರ, ಅಷ್ಟೇ ಅಲ್ಲದೆ ಅದಿತಿ ಮಾತೆಯ ಕರ್ಣಕುಂಡಲವನ್ನು ಕದ್ದೊಯ್ದವನಿದ್ದಾನೆ. ಏನು ಮಾಡುವುದು? ನಾವು ಹಾಗೆಯೇ ಅವನಲ್ಲಿ ಸೋತದ್ದೂ ಅಲ್ಲ, ನಮ್ಮ ಶಕ್ತಿಗೇನು ಕೊರತೆಯಾದದ್ದಲ್ಲ. ಆತನಿಗಿರುವ ವರಬಲಕ್ಕಾಗಿ ನಾವು ತಲೆ ಬಾಗಲೇಬೇಕಾಗಿದೆ. ಏನು ಮಾಡುವುದು? ಈ ಸ್ಥಿತಿಯಲ್ಲಿ ನಮ್ಮನ್ನು ರಕ್ಷಿಸುವವರು ಯಾರಿದ್ದಾರೆ? ಹೌದಲ್ಲ, ಕ್ಷೀರಾಬ್ಧಿ ಶಯನನಾದ ಶ್ರೀಹರಿಯು ಈಗ ಧರೆಯಲ್ಲಿ ಕೃಷ್ಣಾವತಾರವನ್ನು ತಾಳಿದವನಿದ್ದಾನೆ. ಇನ್ನು ತಡ ಮಾಡುವುದಲ್ಲ, ಆತನಲ್ಲೇ ಹೋಗೋಣ. ಜಯ 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 ಜಯ. ಜಯ ಜಯ ಶ್ರೀಲೋಲ ಶಾಂತ ಕೃಪಾಳು ಭಯವಿನಾಶನ ನೇರ ಮಾಧವ ಇಂದಿನೊಳು ಭಯವಿನಾಶನ ಮಾಧವನೇ ಇಂದಿನೊಳು ದಯ ತೋರಿ ರಕ್ಷಿಸು ಕರುಣಾ ಸಾಗರನೇ ದಯ ತೋರಿ ರಕ್ಷಿಸು ಕರುಣಾ ಸಾಗರನೇ ಲಯಗೊಳಿಸುತ್ತ ದೈತ್ಯ ಸಂಕುಲಗಳೇ ಜಯ ಜಯ ಶ್ರೀಲೋಲ ಶಾಂತ ಕೃಪಾಳು ಭಯ ವಿನಾಶದ ಮಾಧವನೇ ಇಂದಿನೊಳು ಅಚ್ಯುತ ಅನಂತ ಕೇಶವ ಗೋವಿಂದ ಮುಕುಂದ ರಕ್ಷಿಸಬೇಕು ದೇವ, ರಕ್ಷಿಸಬೇಕು. ಸುರಪಾಲ ಪ್ರಭು, ಚರಣಾರವಿಂದಗಳಿಗೆ ಪೊಡಮಟ್ಟವನಿದ್ದಿ. ಹೌದು ಪ್ರಭು. ಏಳಯ್ಯ ಏಳು. ಏಳು ಧೈರ್ಯವನ್ನಾಳು ಸುಮನಸ ತಾಳಿದನೆ ನುಡಿ ಬಂದ ಕಷ್ಟವಾಯ ಆ ಆ
ಅಮರೇಂದ್ರ, ಪ್ರಭು. ಕೇವಲ ನೀನೊಬ್ಬನೇ ದ್ವಾರಾವತಿಯನ್ನ ಪ್ರವೇಶಿಸಿದಲ್ಲ, ಅಲ್ಲ. ಸುಮನಸರನ್ನೆಲ್ಲರನ್ನೂ ಕೂಡ ಜೊತೆ ಸೇರಿಸಿಕೊಳ್ಳುತ್ತಾ ಹ್ಮ್ ಜಯ ಜಯ ಎನ್ನುವಂತಹ ಜಯಘೋಷದ ಮೂಲಕವಾಗಿಯೇ ಹ್ಮ್ ದ್ವಾರಾವತಿಯ ನೀವು ಆಗಮಿಸಿದವರಿದ್ದೀರಿ. ಹೌದು ಪ್ರಭು. ನಿಮ್ಮ ಬರವಿಕೆ ಎನ್ನುವುದು ನಮಗೆ ಹೊಸತೇನೂ ಅಲ್ಲ. ಹ್ಮ್ ಆದರೆ ದೇವತೆಗಳು ಮೇಲಿನಿಂದ ಕೆಳಗಿಳಿದು ಬರುವುದು ಬಹಳ ಅಪರೂಪವೇ ಹೌದು. ಹ್ಮ್ ಯಾವುದಾದರೊಂದು ಉದ್ದೇಶವೋ ಲಕ್ಷ್ಯವನ್ನ ಸಾಧಿಸುವುದಕ್ಕೆ ಬೇಕಾಗಿ ಸುಮನಸರಾದಂತಹ ನೀವುಗಳು ಕೆಳಗಿಳಿದು ಬರುವುದು ಸಹಜವೂ ಹೌದು. ಹ್ಮ್ ಆದರೆ ಇಂದು ಹಾಗಲ್ಲ. ಎಲ್ಲರ ಮುಖಾರವಿಂದವನ್ನ ಕಂಡಾಗ ಅರವಿಂದ ವದನ ಎನ್ನುವುದು ಬಾಡಿ ಹೋಗಿದೆ. ಹ್ಮ್ ಮ್ಲಾನ ವದನರಾಗಿದ್ದೀರಿ, ಹೌದು. ದುಃಖ ತಪ್ತರಾಗಿದ್ದೀರಿ. ಹ್ಮ್ ಸದಾ ಕಾಲವೂ ಕೂಡ ಸುಖದ ಸಂಪತ್ತಿನಲ್ಲೇ ಜೀವನವನ್ನ ಸಾಗಿಸುತ್ತಾ ಇರುವಂತಹ ಸುಮನಸರಾದಂತಹ ನಿಮ್ಮ ಮನಸ್ಸು ಹ್ಮ್ ಸುಮನಸ್ಸು ಎನ್ನುವಂಥದ್ದು ಹೋಗಿದೆ. ಹ್ಮ್ ದುಃಖ ಮನಸ್ಸಿನವರಾಗಿದ್ದೀರಿ ಎನ್ನುವ ಹಾಗೆ ಹ್ಮ್ ನಿಮ್ಮನ್ನ ಕಂಡಾಗ ತಿಳಿಯುವುದಕ್ಕೆ ಸಾಧ್ಯವಾಗುತ್ತದೆ. ಹ. ಸಂತೋಷದ ಆಗರ ಯಾವುದು ಅಂತ ಕೇಳಿದ್ರೆ ಅದು ಸ್ವರ್ಗಲೋಕ. ಹ್ಮ್ ಅಲ್ಲಿ ಸುಖವೇ ಇರುವುದು ಸದಾ ಕಾಲವೂ ಕೂಡ. ಹ್ಮ್ ಅಂತಹ ಸುಖದಲ್ಲೇ ಜೀವನವನ್ನ ಸಾಗಿಸುತ್ತಾ ಇರುವಂತಹ ನೀವುಗಳು ಹ್ಮ್ ಇಂದು ದುಃಖವನ್ನು ಅನುಭವಿಸುತ್ತಾ ಇದ್ದೀರಿ ಎನ್ನುವುದು ಸ್ಪಷ್ಟವಾಗುತ್ತದೆ. ಹ್ಮ್ ಅಮರೇಂದ್ರ, ಪ್ರಭು. ಕೇವಲ ಬಂದ ಕಾಲಕ್ಕೆ ಪೊರೆಯಬೇಕು ಎನ್ನುವ ಭಾವವನ್ನಿರಿಸಿಕೊಂಡು ಪದ ತಳಕ್ಕೆ ಎರಗಿದವರಿದ್ದೀರಿ. ಹ್ಮ್ ಕಷ್ಟ ಏನು ಎನ್ನುವುದನ್ನು ಬಿತ್ತರಿಸಿದ್ರಲ್ವೇ ನಮಗೆ ತಿಳಿಯುವುದಕ್ಕೆ ಸಾಧ್ಯವಾಗುವುದು. ಪ್ರಭು. ಯಾವುದಕ್ಕಾಗಿ ಬಂದಿದ್ದೀರಿ, ಯಾಕಾಗಿ ಬಂದಿದ್ದೀರಿ, ನನ್ನಿಂದೇನಾಗಬೇಕು ಹೇಳಿದಿ ಅಂತಾದ್ರೆ ಲೀಲೆಯಿಂದಲೇ ಅದೆಲ್ಲವನ್ನು ಮಾಡುವುದಕ್ಕೆ ನಾ ಸಿದ್ಧನಿದ್ದೇನೆ. ಶ್ರೀ ಮನೋಹರ ಸ್ವಾಮಿ ದೇವ ಕೃಪಾಳು ಶ್ರೀ ಮನೋಹರ ಸ್ವಾಮಿ ದೇವ ಕೃಪಾಳು ಕಾಮಜನಕ ಕಮನೀಯನೇ ಕೇಳು ಕಾಮಜನಕ ಕಮನೀಯನೇ ಕೇಳು ಭೂಮಿಯಾತ್ಮಜನಾದ ನರಕದಾನವನು ಭೂಮಿಯಾತ್ಮಜನಾದ ನರಕದಾನವನು ಕಾಮುಕತನದಿಂದ ಬಯಸಿನ ಕವನು ಕಾಮುಕತನದಿಂದ ಬಯಸಿನ ಕವನು ಬಯಸಿನ ಕವನು ಶ್ರೀ ಮನೋಹರ ಸ್ವಾಮಿ ದೇವ ಕೃಪಾಳು ಕಾಮಜನಕ ಕಮನೀಯನೇ ಕೇಳು ದೇವಾ. ಓ ಕರುಣಾಸಾಗರ, ಮಘವ. ಭೂಮಿ ಆತ್ಮಜನಾದ ನರಕದಾನವನು ಓಹೋ, ನಮ್ಮ ನಾಕಲೋಕಕ್ಕೆ ದಾಳಿಯನ್ನಿಟ್ಟವನಿದ್ದಾನೆ. ಪರಿಣಾಮ ನಮ್ಮನ್ನೆಲ್ಲ ಓಡಿಸಿದವನು ಇದ್ದಾನೆ. ಓಹೋ, ಅಷ್ಟೇ ಅಲ್ಲದೆ ಮತ್ತೆ ಸ್ವರ್ಗಲೋಕದ ಸುವಸ್ತುಗಳನ್ನು ಕದ್ದೊಯ್ದವನಿದ್ದಾನೆ. ಅದರಲ್ಲಿಯೂ ಅದಿತಿ ಮಾತೆಯ ಕರ್ಣಕುಂಡಲವನ್ನು ಕದ್ದೊಯ್ದವನಿದ್ದಾನೆ ಪ್ರಭು. ಕರ್ಣಕುಂಡಲಗಳನ್ನು ಕದ್ದೊಯ್ದನೆ. ಹೌದು ಪ್ರಭು. ಹಾಗಾಗಿ ನಮಗೆ ಗತಿ ಕಾಣದೆ ನಾವು ನಿಮ್ಮ ಬಳಿ ರಕ್ಷಣೆಗಾಗಿ ಬಂದವರಿದ್ದೇವೆ. ಆತ 3 ಲೋಕದಲ್ಲಿಯೂ ಅಟ್ಟಹಾಸದಿಂದ ಮೆರೆಯುತ್ತಿರುವ ಆತ ಲೋಕ ಕಂಟಕನಾಗಿ ಮೆರೆಯುತ್ತಿದ್ದಾನೆ ಪ್ರಭು. ಕಾಮುಕತನದಿಂದ ಬಂದಂತಹ ಆ ನರಕದಾನವನನ್ನು ಕಾಮಜನಕರಾದ ನೀವು ಅವನನ್ನು ಕೊಂದು ಲೋಕಕ್ಕೆ ಕಲ್ಯಾಣವನ್ನು ಮಾಡಬೇಕು. ನಮ್ಮನ್ನು ರಕ್ಷಿಸಬೇಕು ದೇವ, ರಕ್ಷಿಸಬೇಕು. ಅಯ್ಯ, ಕ್ಲೇಶ ತಾಳಬೇಡ, ಕ್ಲೇಶ ತಾಳಬೇಡ. ಬಿಡು ಮನದಯ ಕ್ಲೇಶಗಳ ಸುಮನೊಡೆಯನೀ ಧೈರ್ಯನಾಗಿರು.
ಧಡಿಗ ನರಕಾಸುರನ ಶೀಘ್ರದಿ ಮಡುಹಿ ಕೊಡುವೆ ಧಡಿಗ ನರಕಾಸುರನ ಶೀಘ್ರದಿ ಮಡುಹಿ ಕೊಡುವೆ ಧಡಿಗ ನರಕಾಸುರನ ಶೀಘ್ರದಿ ಮಡುಹಿ ಕೊಡುವೆ ಬಿಡು ಮನದ ಕ್ಲೇಶಗಳ ಸುಮನಸರೊಡೆಯನಿ ಸದ್ಧೈರ್ಯನಾಗಿರು ಸುಮನಸರೊಡೆಯ ಸುಮನಸರೊಡೆಯ, ಪ್ರಭು. ನಿನಗೆ ಬಂದ ಕಷ್ಟ ಏನು, ಭವಣೆ ಏನು ಎನ್ನುವುದನ್ನ ನನ್ನ ಸಮ್ಮುಖದಲ್ಲಿ ನೀ ಬಿತ್ತರಿಸಿದವನಿದ್ದಿ. ಅದರಿಂದಲೇ ತಿಳಿಯುವುದಕ್ಕೆ ಸಾಧ್ಯವಾಗುತ್ತದೆ ಎಷ್ಟು ಕಷ್ಟವನ್ನ ನೀನು ಅನುಭವಿಸುತ್ತಾ ಇದ್ದಿ ಎನ್ನುವ ಹಾಗೆ. ನರಕನೆನ್ನುವ ದಾನವ ವರಬಲಾನ್ವಿತನಾಗುವುದರ ಮೂಲಕವಾಗಿ ಸ್ವರ್ಗಕ್ಕೆ ದಾಳಿಯನ್ನ ಮಾಡಿ ನಿಮ್ಮನ್ನೆಲ್ಲ ಬಡಿದೋಡಿಸಿದ ಎನ್ನುವ ಹಾಗಾಡುತ್ತಾ ಇದ್ದಿ. ಹೌದು ಪ್ರಭು. ಅದು ನಿಮಗೇನು ಹೊಸತಲ್ಲ. ಅದೆಷ್ಟೋ ದಾನವರುಗಳು ಈ ಮೂಲಕ ನಾಕವನ್ನ ಪ್ರವೇಶಿಸುವುದರ ಮೂಲಕವಾಗಿ ನಿಮ್ಮನ್ನ ಬಡಿದೋಡಿಸಿದ್ದೂ ಇದೆ. ನಿಜ. ಕೆಲ ಕಾಲ ವರಬಲದ ಮೂಲಕವಾಗಿ ಅವರು ಸ್ವರ್ಗದಲ್ಲಿ ಸ್ಥಿರವಾಗಿ ನಿಂತದ್ದೇನೂ ಇಲ್ಲ ತಾನೆ. ಅಲ್ಪ ಕಾಲ ಸ್ವರ್ಗದ ಸುಖವನ್ನು ಅನುಭವಿಸಿದರು. ಆ ಬಳಿಕ ಯಾವುದಾದರೊಂದು ಕಾರಣದ ಮೂಲಕವಾಗಿ ಅವರ ನಿಗ್ರಹ ಎನ್ನುವಂಥದ್ದು ಈ ಪ್ರಪಂಚದಲ್ಲಾಗಿದೆ. ಹೌದು ಪ್ರಭು. ಮತ್ತೆ ನಿನಗೆ ಅಧಿಕಾರ ಎನ್ನುವಂಥದ್ದು ಸಿಕ್ಕಿದೆ. ಆದರೆ ಸದಾಕಾಲವೂ ಕೂಡ ಸುಖದಲ್ಲೇ ಇರುವಂತಹ ನಿನಗೆ ಒಮ್ಮೆ ಆ ಸುಖ ಎನ್ನುವಂಥದ್ದು ಬಾರದೆ ದುಃಖ ಬಂತು ಅಂತಾಗುವಾಗ ಈ ರೀತಿಯಾದ ಬೇಸರ ಆಗುವುದು ಸಹಜ. ಹೆದರಬೇಡ. ನೀನೇ ಹೆದರಿದಿ ಅಂತಾದರೆ ಮತ್ತೆ ನಿನ್ನ ಜೊತೆಯಲ್ಲಿರುವಂತಹ ಸುಮನಸರೆಲ್ಲರೂ ಏನು ಮಾಡುವುದಕ್ಕಾಗುತ್ತದೆ? ಸದಾಕಾಲವೂ ಕೂಡ ನಗುತ್ತಾ ಇರಬೇಕಾದವ ನೀನು. ಈ ಕೃಷ್ಣನನ್ನ ಕಾಣುವುದಕ್ಕೆ ಬರುವ ಕಾಲಕ್ಕೆ ದುಃಖ ತಪ್ತನಾಗಿ ನೀನು ಬಂದಿ ಅಂತಾದರೆ ನಮ್ಮೊಡೆಯನೇ ದುಃಖದಲ್ಲಿದ್ದಾನೆ, ನಾವಿನ್ನೇನು ಮಾಡುವುದಕ್ಕೆ ಸಾಧ್ಯ ಅಂತ ಅವರು ದುಃಖಿತರಾಗುವುದಕ್ಕೆ ಸಾಧ್ಯವಾಗುತ್ತದೆ. ಅವರಿಗೆ ಸದಾಕಾಲವೂ ಕೂಡ ಪ್ರೋತ್ಸಾಹವನ್ನ ಕೊಡುತ್ತಾ ಬೆಂಬಲಿಗನಾಗಿ ಇರಬೇಕಾದವ ನೀನು. ನಾಯಕನೇ ದುಃಖನಾಗಿದ್ದಾನೆ ಅಂತಾದರೆ ನಿನ್ನ ಪಕ್ಷದಲ್ಲಿರುವವರೆಲ್ಲರೂ ಕೂಡ ಮತ್ತೆ ಉತ್ಸಾಹದಿಂದಿರುವುದಕ್ಕಾಗುವುದಿಲ್ಲ. ಮೊದಲು ನಾಯಕನಾದವ ಉತ್ಸಾಹದಲ್ಲಿರಬೇಕು. ಆಗ ನಿನ್ನನ್ನು ಅನುಸರಿಸಿಕೊಂಡು ಬಂದಂತಹ ಸುಮನಸರೆಲ್ಲರೂ ಕೂಡ ಉತ್ಸಾಹದಿಂದಿರುವುದಕ್ಕೆ ಸಾಧ್ಯವಾಗುತ್ತದೆ. ಹಾಗಾಗಿ ಧೈರ್ಯವನ್ನು ನೀನು ತಾಳಬೇಕು. ಅಮರೇಂದ್ರ ಪ್ರಭು, ಸ್ಥಿರವಾಗಿ ಉಳಿಸಿಕೊಳ್ಳಬೇಕಾದಂತಹ ಸುರ ಪೀಠ ಎನ್ನುವಂಥದ್ದು ನರಕನ ವಶವಾಗಿ ಹೋಗಿದೆ. ನಿಜ. ಚಿಂತೆ ಮಾಡಬೇಡ. ಆದಷ್ಟು ಶೀಘ್ರವಾಗಿ ನರಕಾಸುರನನ್ನ ಸಂಹರಿಸುವುದರ ಮೂಲಕವಾಗಿ ಸುರ ಗದ್ದುಗೆ ಎನ್ನುವುದು ನಿನ್ನ ಪಾಲಿಗೆ ಪ್ರಾಪ್ತವಾಗುವ ಹಾಗೆ ನಾನು ಮಾಡುತ್ತೇನೆ. ಆದರೆ ಒಂದು ಸಣ್ಣ ಸಂಶಯ ನಿನ್ನ ಮನದಾಳದಲ್ಲಿ ಮೂಡುತ್ತಾ ಇರಬಹುದು. ಹೌದು ಪ್ರಭು. ಅವ ನಿಮ್ಮ ಮಗನಲ್ವೇ ಪುತ್ರನಲ್ವೇ ಎನ್ನುವ ಹಾಗೆ. ನಿಜ. ಪುತ್ರನೆನ್ನುವ ಮೋಹ ತಾಳೇನು. ನಮಗೆ ಜೀವನದಲ್ಲಿ ಬೇಕಾಗುವುದು ಯಾವುದು ಅಂತ ಕೇಳಿದ್ರೆ ಧರ್ಮ ಮುಖ್ಯವಾಗುತ್ತದೆ. ಧರ್ಮಕ್ಕೆ ಗ್ಲಾನಿಯಾಗುವುದರ ಮೂಲಕವಾಗಿ ಯಾರು ನಮ್ಮ ಬಂಧುಗಳು ಬಂದರೂ ಕೂಡ ಅವರು ಬಂಧುಗಳು ಎನ್ನುವ ಹಾಗೆ ನಾನು ನೋಡುವುದಿಲ್ಲ. ಬೇರೆ ಯಾಕೆ, ಎಳವೆಯನಾದ ಕಾಲಕ್ಕೆ ಮಾವನಾದ ಕಂಸನನ್ನೇ ನಾ ಕೊಂದವನಿದ್ದೇನೆ. ಹೌದು. ಯಾಕೆ ಕೊಂದೆ? ಅವ ಧರ್ಮಕ್ಕೆ ವಿರುದ್ಧವಾಗಿ ಜೀವನವನ್ನ ಸಾಗಿಸುತ್ತಾ ಇದ್ದ. ಮಾಡಬಾರದಂತ ಕೆಲಸಗಳನ್ನೆಲ್ಲ ಮಾಡುತ್ತಾ ಪ್ರಪಂಚದಲ್ಲಿ ದುಷ್ಟನಾಗಿ ಮೆರೆದ ಕಾಲಕ್ಕೆ ಅವನನ್ನ ನಾನು ನಿಗ್ರಹಿಸಲೇಬೇಕಾಯಿತು. ಹಾಗಾದರೆ ಪುತ್ರ ಎನ್ನುವಂತಹ ವ್ಯಾಮೋಹವನ್ನ ಈ ನರಕನ ಮೇಲೆ ನಾ ತಾಳುವುದಕ್ಕೆ ಯಾವ ಕಾಲಕ್ಕೂ ಸಾಧ್ಯ ಇಲ್ಲ. ಧರ್ಮಕ್ಕೆ ವಿರುದ್ಧವಾಗಿ ವರ್ತಿಸಿದ ಧರ್ಮ ಪೀಠಾಧ್ಯಕ್ಷನಾದಂತಹ ನಿನ್ನ ಪೀಠಕ್ಕೆ ಕಂಟಕವನ್ನ ತಂದ ನರಕನನ್ನ ಕೊಂದುಕೊಡುತ್ತೇನೆ, ಸಂಶಯ ಬೇಡ. ಆದಷ್ಟು ಶೀಘ್ರವಾಗಿ ನರಕಾದಿಗಳನ್ನ ಸಂಹರಿಸುತ್ತಾ ಮತ್ತೆ ಸುರ ಗದ್ದುಗೆಯು ನಿನ್ನ ಪಾಲಿಗೆ ಪ್ರಾಪ್ತವಾಗುವ ಹಾಗೆ ನಾನು ಮಾಡುತ್ತೇನೆ. ಹಾಗೆಯೇ ಆಗಲಿ. ಜಯ ಜಯ. ನಿನ್ನ ಲೋಕವನ್ನ ಸೇರಿಕೋ. ಜಯ 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 ಜಯ. ಸುರಪಾಲನಿಗೆ ಧೈರ್ಯದ ನುಡಿಗಳನ್ನೇನೋ ಆಡಿದ್ದೇನೆ. ಆದರೆ ಒಂದು ವರಬಲ ಇವನಿಗುಂಟಲ್ಲ.
ತಂದೆ ತಾಯಂದಿರಿಂದ ಮಾತ್ರ ಮರಣ ಎನ್ನುವ ಹಾಗೆ. ಈಗ ನಾನೇನು ದೇವೇಂದ್ರನಿಗೆ ಅಭಯವನ್ನಾಡಿದರೂ ಕೂಡ ನೇರವಾಗಿ ನಾನೇ ಹೋದೆ ಅಂತಾದರೆ ಅವನನ್ನು ಕೊಲ್ಲುವುದಕ್ಕೆ ಸಾಧ್ಯ ಇಲ್ಲ. ಆ ವರಕ್ಕನುಗುಣವಾಗಿ ಅವನ ನಿಗ್ರಹ ಎನ್ನುವಂಥದ್ದಾಗಬೇಕು. ಹಾಗಾದರೆ ಯಾರನ್ನ ಕರೆದುಕೊಂಡು ಹೋಗಬೇಕು? ಹೌದು, ಭೂಜಾತೆ ಅರ್ಥಾತ್ ಭೂಮಿದೇವಿಯೇ ಪ್ರಸ್ತುತ ಸತ್ಯಭಾಮಾದೇವಿಯಾಗಿ ನನ್ನ ಜೊತೆ ಇದ್ದಾಳೆ ಹಾಗೆ ಅಂತ ಹೇಳಿಕೊಂಡು ನೇರವಾಗಿ ಅವಳನ್ನೇ ನಾನು ಕರೆದೆ ಅಂತಾದರೆ ಅವಳಿಗೂ ಒಂದು ಅಹಂಕಾರ ಬರುವುದಕ್ಕೆ ಸಾಧ್ಯ ಉಂಟು. ಹಾಗಾದರೆ ಏನು ಮಾಡೋಣ? ಅವಳು ಬರಬೇಕು, ನಮ್ಮ ಕಾರ್ಯವು ಮುಂದೆ ಹೋಗಬೇಕು. ಆಲೋಚಿಸುತ್ತಿರುವಾಗ ರಣಕ್ಕೆ ಸಿದ್ಧವಾಗುವ ಕಾಲಕ್ಕೆ ನಾ ಯಾವತ್ತೂ ಹೋಗುವುದು ಗರುಡನನ್ನೇರಿಕೊಂಡಲ್ವಾ? ಅವಳಿಗೂ ಕೇಳಬೇಕು, ನಮ್ಮ ಕಾರ್ಯವೂ ಆಗಬೇಕು. ಅದಕ್ಕಾಗಿ ಗರುಡನನ್ನೇ ಕರೆದಿದ್ದೇನೆ. ಗರುಡ, ನರಕನನ್ನ ಎದುರಿಸುವುದಕ್ಕಾಗಿ ಪ್ರಾಗ್ಜ್ಯೋತಿಷಪುರಕ್ಕೆ ಹೊರಡುವುದಕ್ಕೆ ಸಿದ್ಧನಾಗಿದ್ದೇನೆ. ನರಕನನ್ನ ಕೊಂದು ಆ ಬಳಿಕ ಸ್ವರ್ಗಲೋಕಕ್ಕೆ ಹೋಗುವುದಕ್ಕಿದೆ. ಬೇಕಾದ ಸಿದ್ಧತೆಯನ್ನ ಮಾಡಿಕೊಂಡು ನನ್ನ ಮುಂಭಾಗಕ್ಕೆ ಬಾ, ನನ್ನ ಮುಂಭಾಗಕ್ಕೆ ಬಾ. ಸ್ವಾಮಿ, ಬಾಬೆಯು ಪದಕ್ಕೆ ರಗಿ ವಿನಯದೋಕೆ ಹೇಳಿದಳು. ಪೊರಟಿಯ ರಾಜಕಾರಣವ ಪದಕ್ಕೆ ರಗಿಯೇ ಎಲ್ಲಿಗೆ ಗಮನ, ಎಲ್ಲಿಗೆ ಗಮನ, ನಿಲ್ಲೆಲ್ಲೋ ರಮಣ, ನಿಲ್ಲೆಲ್ಲೋ ರಮಣ, ಗಮನ ರಮಣ ಗಮನ. ಎಲ್ಲಿಗೆ ಗಮನ, ನಿಲ್ಲೆಲ್ಲೋ ರಮಣ, ನಿಲ್ಲೆಲ್ಲೋ ರಮಣ, ನಿಲ್ಲೆಲ್ಲೋ ರಮಣ ಗಮನ ರಮಣ. ಸೋಲಿಸದೆನ್ನೋಳ್ ಐದುವದೇನು ಹದನ, ಸೋಲಿಸದೆನ್ನೋಳ್ ಐದುವದೇನು ಹದನ, ಯಾರೊಡ ನಿಂತು ಕದನ ತಿಳಿಯಗಾದೆ ನದನ, ಕದನ ರಮಣ, ಕದನ ರಮಣ. ಸೊಲ್ಲಿಸದೆನ್ನೋಳೈದುವದೇನು ಹದನ, ಯಾರೊಡ ನಿಂತು ಕದನ ತಿಳಿಯದಾದೆ ನದನ ರಮಣ. ಎಲ್ಲಿಗೆ ಗಮನ, ನಿಲ್ಲೆಲ್ಲೋ ರಮಣ, ಸೊಲ್ಲಿಸದೆನ್ನೋಳ್
ಹೋಗುವ ಹೋಗುವ. ನಿಲ್ಲಿ ಸ್ವಾಮಿ ನಿಲ್ಲಿ. ಭಾಮೆ, ಹೌದು. ನೀನೇನಿಲ್ಲಿ? ಅಲ್ಲ, ಅವಸರವಾಗಿ ಹೊರಡುತ್ತಾ ಇದ್ದೀರಿ, ಹೌದು. ಎಲ್ಲಿಗೆ ಅಂತ? ಛೇ, ಒಳ್ಳೆ ಕಾರ್ಯಕ್ಕೆಲ್ಲ ಹೊರಡುವ ಕಾಲಕ್ಕೆ ಅಪಶಕುನದ ಮಾತಾಡಬಾರ್ದೇನೆ ಸ್ವಾಮಿ. ಹ್ಮ್. ಈಗ ಮನೆಯವರು ಮಾತನಾಡಿದ್ರೆ ಅದು ಅಪಶಕುನ ಅಂತ ಆಗುತ್ತದೋ? ಯಾರು ಮಾತನಾಡಿದ್ರು ಮಾತು ಮಾತೇ ಅಲ್ವಾ? ಮಾತು ಮಾತೇ ಆದ್ರು ಹ್ಮ್. ದಿನಾಲು ಕಾಣುವವರು ಹ್ಮ್. ನೀವು ಹೊರಟಂತಹ ಅವಸರ ನೋಡಿ ಹ್ಮ್. ಪಕ್ಕನೆ ಬರುವುದು ಅದೇ ಪದ ಅಲ್ಲವೇ? ಆದ್ರೆ ಹ್ಮ್. ಆಡುವಾಗ ಯೋಚಿಸಬೇಕು ನೋಡು, ಯಾವಾಗ ಯಾವುದನ್ನ ಎಲ್ಲಿ ಪ್ರಯೋಗಿಸಬೇಕು ಎನ್ನುವುದನ್ನ. ಅದು ಹೌದು. ಹ್ಮ್. ಆದರೆ ನಿಮ್ಮ ಈ ಅವಸರದ ನಡೆಯಲ್ಲಿ ಹ್ಮ್. ಬಂದದ್ದು ಅದೇ ಪದ ಮೊದಲಿಗೆ. ಹಾ, ಆದ್ರೆ ಒಂದುಂಟು. ಏನು? ತನ್ನ ಮನದ ಬೇಕು ಬೇಡಗಳಿಗೆಲ್ಲ ಸ್ಪಂದಿಸುತ್ತಾ ಇರುವವಳು ಮಡದಿಯಾದವಳು. ಹ್ಮ್. ಅವಳು ಹೀಗೆ ಕೇಳಿದ್ರೆ ಒಂದರ್ಥದಲ್ಲಿ ತಪ್ಪ ಆಗ್ಲಿಕ್ಕಿಲ್ಲ ಅಂತ ಭಾವಿಸ್ತೇನೆ. ಸರಿ. ಅಲ್ಲ, ನಿನ್ನನ್ನೀಗ ಯಾರು ಕರೆದದ್ದು ಅಂತಲೇ ಗೊತ್ತಾಗ್ಲಿಲ್ಲ. ಅಲ್ಲ, ನೀವು ಗರುಡನನ್ನು ಕರೆಯುವಾಗ ಕೇಳಿಸಿಕೊಂಡವಳಾದ್ದರಿಂದ ಓಡೋಡಿ ಬಂದೆ. ಈಗ ಗರುಡನನ್ನ ಕರೆದದ್ದು ನಿನಗೆ ಕೇಳಿಸಿತಾ? ಹೌದು. ಅಂದ್ರೆ ಗರುಡನ ಒಟ್ಟಿಗೆ ಇದ್ಯಾ ಹೇಗೆ ನೀನು? ಗರುಡನ ಒಟ್ಟಿಗೆ ಇರಲಿಲ್ಲ, ನೀವು ಕರೆದದ್ದು ಇಲ್ಲಿಂದ ತಾನೆ. ಹೌದು. ಹಾಗಿರುವಾಗ ಗರುಡನನ್ನು ಕರೆದೀರಿ ಅಂತಾದ್ರೆ ಹ್ಮ್. ಯಾವುದೋ ಕಾರ್ಯಕ್ಕೆ ಹೊರಟಿರಿ ಎಂಬುದೇ ಅರ್ಥ ತಾನೆ. ಬಾಮಾ, ಹ್ಮ್. ನಿನ್ನಲ್ಲೆಲ್ಲ ಮಾತನಾಡುವುದಕ್ಕೆ ಈಗ ಸಮಯ ಇಲ್ಲ. ಹ್ಮ್. ಗರುಡನು ಸಿದ್ಧನಾಗಿದ್ದಾನೆ. ಹ್ಮ್. ಒಂದು ಅನಿವಾರ್ಯ ಕೆಲಸದ ಕಡೆಗೆ ನನ್ನ ಗಮನ ಎನ್ನುವಂಥದ್ದು ಸಾಗಬೇಕು. ಇದು ಮತ್ತೆ ಎಲ್ಲ ಮಾತಾಡೋಣ. ಈಗ ಗರುಡನನ್ನೇರಿ ಹೋಗುವುದೇ ಅದು ಆಗುದಿಲ್ಲ ಅಂತ ಅಂದ್ರೆ ಈಗ ನೀವು ಎಲ್ಲಿಗೆ ಹೊರಡುವುದಿದ್ರು ಮತ್ತೆ ಮತ್ತೆ ಇವು ಅದೇ ಪದವನ್ನ ನೀನು ನನ್ನಲ್ಲಿ ಹೇಳದೆ ಹೋದದಿಲ್ಲ ಅಲ್ಲ. ನಿನ್ನಲ್ಲಿ ಈಗ ನಿಮ್ಮ ಹೊರಡುವಂತ ಸ್ಥಿತಿ ನಿನ್ನಲ್ಲಿ ಎಲ್ಲ ಹೇಳಬಹುದು, ಆದ್ರೆ ನಿನ್ನ ಆ ಒಂದು ಪದವನ್ನ ವ್ಯತ್ಯಾಸ ಮಾಡಬೇಕು ನೀನು. ಯಾವುದು? ಮತ್ತು ನೀನು ಅದನ್ನೇ ಕೇಳುತ್ತಾ ಇದ್ದೀಯಲ್ಲ, ಎಲ್ಲಿಗೆ ಎನ್ನುವ ಹಾಗೆ. ಹಾಗಿದ್ರೆ ಬೇಡ, ಅದನ್ನು ಬಿಡುವ. ಅದನ್ನು ಸ್ವಲ್ಪ ಬದಿಗಿಡುವ. ದೂರ ಹೊರಟದ್ದು ಅದಾದ್ರೂ ಸ್ವಲ್ಪ ಆಗಬಹುದು. ಆಗಬಹುದು. ಕೈಯಲ್ಲಿ ನೋಡಿದ್ರೆ ಚಕ್ರ ಉಂಟು, ಅದು ನನಗೆ ಬೇಕೇ ತಾನೆ. ಆಯುಧಗಳನ್ನೆಲ್ಲ ಧರಿಸಿದ್ದೀರಿ. ಹೌದು. ನಿಮ್ಮ ಹೊರಟಂತಹ ಸ್ಥಿತಿಯನ್ನು ಗಮನಿಸಿದಾಗ ಹ್ಮ್. ಹೀಗೆ ಹೊರಟವರಲ್ಲ, ಯಾವುದೋ ಕದನದ ನಿಮಿತ್ತ ಹೊರಟವರಂತೆ ಕಾಣುತ್ತಾ ಉಂಟು. ಹಾ, ನನ್ನಲ್ಲಿ ಹೇಳದೆ ಹೋದವರಲ್ಲ ಇಷ್ಟರವರೆಗೆ. ಅಲ್ಲ, ಇಷ್ಟರವರೆಗೆ ಹೇಳದೆ ಹೋಗಲಿಲ್ಲ, ಇವತ್ತು ಹೇಳಲೇಬೇಕು ಅಂತೇನಿಲ್ಲ ಅಲ್ಲ, ಹೇಳದೆ ಹೋಗಬಹುದು. ಅಲ್ಲ, ಮನೆಯಿಂದ ಹೊರಡುವಾಗ ಹ್ಮ್. ನಿಮಗೆ ಮಡದಿಯರೆಷ್ಟು? ಹಾ, ಇವರಲ್ಲಿ ಯಾರಲ್ಲೂ ಹೇಳಿದ್ದು ನನಗೆ ಗೊತ್ತಾಗಲಿಲ್ಲ. ಅಲ್ಲ, ಅವರೇ ನಿನ್ನ ಬಳಿಯಲ್ಲಿ ಬಂದು ಆಡ್ಲಿಲ್ಲ ತಾನೆ? ಬಳಿಯಲ್ಲಿ ಆಡದಿದ್ರು ಹಾ, ನಮಗೆ ಸೂಚನೆ ಅಂತೂ ಸಿಗುತ್ತದೆ ತಾನೆ, ಒಂದಷ್ಟು ಸಮಯಗಳಿರ್ತದೆ. ಸರಿ. ಇದು ನೀವು ಹೊರಟದ್ದು ನೋಡುವಾಗ ಅವಸರದ ನಡಿಗೆ ಕಾಣುತ್ತಾ ಉಂಟು. ಹ್ಮ್. ಹಾಗಾಗಿ ಗರುಡನನ್ನು ಸಿದ್ಧ ಬರ್ಲಿಕ್ಕೆ ಹೇಳಿ ಹ್ಮ್. ಆಯುಧ ಪಾಣಿಯಾಗಿ ಹ್ಮ್. ಹೊರಟದ್ದು ಎಲ್ಲಿಗೆ? ಹ್ಮ್. ಅದು ಒಂದುಂಟು. ಆ, ನಮಗೆ ಒಂದು ಶಬ್ದ ಪ್ರತಿನಿತ್ಯ ನಾವು ಹೇಳುತ್ತಾ ಸಾಗಿದೆವು ಅಂತಾದ್ರೆ ಆ, ಮತ್ತೆ ಹೆಚ್ಚಾಗಿ ಮಾತಿನಲ್ಲಿ ಅದು ಬರುವುದು ಸಹಜವಾಗುತ್ತದೆ. ಅದನ್ನೆಂತ ಮಾಡ್ಲಿಕ್ಕೆ ಆಗುವುದಿಲ್ಲ ನಮಗೆ. ಹ್ಮ್. ಈಗ ನೀನು ಪ್ರತಿ ದಿವಸ ಅದನ್ನೇ ಆಡುತ್ತಾ ಇದ್ದಿರಬಹುದು. ಆ, ಹಾಗಾಗಿ ಮತ್ತೆ ಬೇಡ ಬೇಡ ಎನ್ನುವ ಹಾಗೆ ನಾವು ಆಡಿದರೂ ಕೂಡ ಹ್ಮ್, ಅದು ಬಂದು ಬಿಡುತ್ತದೆ. ಅದರಲ್ಲಿ ತಪ್ಪು ಅಂತ ಆಡುವುದಕ್ಕೆ ಆಗುವುದಿಲ್ಲ. ಹ್ಮ್. ಈಗ ನೀ ಬಂದ ಉದ್ದೇಶ ಏನು? ನೀವು ಸಾಗುತ್ತಿರುವಂತಹ ಹಾ. ವೇಗವನ್ನು ನೋಡಿ ಹಾ. ನಿಮ್ಮ ಗಮನ ಎತ್ತ ಅಂತ. ಈಗ ನಿನಗೆ ಹೇಳಲೇಬೇಕಾ? ಹೇಳದಿದ್ರೆ ಹೋಗ್ಲಿಕ್ಕೆ ಬಿಡುವುದಿಲ್ಲ. ಈಗ ನನಗೆ ಹೋಗಲೇಬೇಕು. ಹ್ಮ್. ಹೋಗಬೇಕು ಅಂತಾದ್ರೆ ನೀನಲ್ಲಿ ಹೇಳಬೇಕು. ಹೌದು. ನಿನ್ನ ಮಾತನ್ನ ಕೇಳಿದಾಗ ಹ್ಮ್. ಹೇಗೆ ಅನ್ನಿಸಿತು ಬಲ್ಲೆಯ? ಹೇಗೆ? ಓ ಕೀರವಾಣಿ, ಕೀರವಾಣಿ ಕೇಳೆ ಪೊರಟಿಯ ಕಾರಣ ಗುಣಶೀಲೆ, ಪೊರಟಿಯ ಕಾರಣ ಗುಣಶೀಲೆ ಶೀಲೆ ಕೀರವಾಣಿ ಕೇಳೆ, ಕೀರವಾಣಿ ಕೇಳೆ ಪೊರಟಿಯ ಕಾರಣ ಗುಣಶೀಲೆ, ಪೊರಟಿಯ ಕಾರಣ ಗುಣಶೀಲೆ ದೂರಿದ
ಈಶನ ಬಲ ವೈರಿಯು ತನ್ನಲಿ ತರಣಿ ತನಯನ ಭೂರಿ ಉಪದ್ರವ ವೀರವಾಣಿ ಕೇಳೆ ಹೊರಟಿಯ ಕಾರಣ ಗುಣಶೀಲೆ ಹೊರಟಿಯ ಕಾರಣ ಗುಣಶೀಲೆ ಕೇಳೆ ಕೇಳೆ ಓ ಭಾಮ, ಸ್ವಾಮಿ. ಕವಿಗಳು ಜ್ಞಾನಿಗಳೆಲ್ಲರೂ ಕೂಡ ಹ್ಮ್ ನಿಮ್ಮ ಹಾಗೆ ಮಧುರವಾಗಿ ಮಾತನಾಡುವಂತಹ ಸ್ವರವನ್ನ ಗಿಳಿಗೆ ಹೋಲಿಸ್ತಾರೆ. ಹ್ಮ್ ಮಧುರವಾಗಿ ಅದು ಮಾತನಾಡಿಸ್ತದಂತೆ. ಆ, ಹಾಗಾಗಿ ನಿನ್ನ ನುಡಿಗಳನ್ನ ಕೇಳಿದ ಕಾಲಕ್ಕೆ ಹ್ಮ್ ನಿನ್ನ ನುಡಿಗಳೂ ಕೂಡ ಅಷ್ಟೇ ಮಧುರವಾಗಿದ್ದ ಕಾರಣದಿಂದಲೇ ನಿನ್ನನ್ನು ಕೀರವಾಣಿ ಅಂತ ನಾ ಸಂಬೋಧಿಸ್ತಾ ಇದ್ದೇನೆ. ಸರಿ. ಶುಕವಾಣಿ. ಹ್ಮ್ ಕೆಲವರ ಮಾತುಗಳೆಲ್ಲ ಕೇಳುವಾಗ ಒಮ್ಮೆ ಇವರು ಮಾತು ನಿಲ್ಲಿಸಿದ್ರೆ ಸಾಕು ಅಂತ ಆಗುತ್ತದೆ ನಮಗೆ. ಹ್ಮ್ ಆದರೆ ಕೆಲವರ ಮಾತು ಹಾಗಲ್ಲ, ಮಾತುಗಳನ್ನು ಕೇಳುತ್ತಾ ಇರೋಣ ಎನ್ನುವ ಹಾಗೆ ಭಾಸವಾಗುವುದಕ್ಕೆ ಸಾಧ್ಯವಾಗುತ್ತದೆ. ಹೌದು. ಹಾಗಾಗಿಯೇ ನಿನ್ನ ಮಾತುಗಳನ್ನು ಕೇಳಿದಾಗ ಸುಖವಾಣಿಯ ಹಾಗೆ ನನಗೆ ಆಲಿಸುವುದಕ್ಕೆ ಸಾಧ್ಯವಾಯಿತು. ಹ್ಮ್ ಓ ಕೀರವಾಣಿ, ಸ್ವಾಮಿ. ಸತಿಯಾದವಳು ಹ್ಮ್ ಅಥವಾ ಸ್ತ್ರೀಯಾದವಳು ಹೇಗಿರಬೇಕು ಅಂತ ಕೇಳಿದ್ರೆ ಹ್ಮ್ ಪ್ರಪಂಚ ಮುಖದಲ್ಲಿ ಗುಣಶೀಲೆಯಾಗಿರಬೇಕು, ಸತ್ಯ. ಸಚ್ಚಾರಿತ್ರ್ಯವಂತಳಾಗಿರಬೇಕು. ಆ, ಅವಳ ಶೀಲ ಎನ್ನುವಂಥದ್ದು ಹೇಗಿದೆಯೋ ಅದಕ್ಕನುಗುಣವಾಗಿ ಗುಣ ಎನ್ನುವಂಥದ್ದು ಕ್ರೋಢೀಕರಿಸಿದಾಗ ಹ್ಮ್ ಜೀವನದಲ್ಲಿ ಯಶಸ್ಸನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಹ್ಮ್ ನಾಳಿನ ಪ್ರಪಂಚ ನಮ್ಮನ್ನು ಆದರ್ಶರಾಗಿ ಕಾಣಿಸಿಕೊಳ್ಳಬೇಕು ಅಂತಿದ್ರೆ ಹ್ಮ್ ನಾವು ಎಲ್ಲಿ ಹುಟ್ಟಿದ್ದೇವೆ, ಹೇಗೆ ಹುಟ್ಟಿದ್ದೇವೆ, ಹೇಗೆ ಬೆಳೆದಿದ್ದೇವೆ ಅಂತ ಮುಖ್ಯವಾಗುವುದಿಲ್ಲ. ಖಂಡಿತ ಅಲ್ಲ. ಜೀವನವನ್ನ ಹೇಗೆ ಸಾಗಿಸಿದ್ದೇವೆ ಎನ್ನುವುದೇ ಮುಖ್ಯವಾಗುತ್ತದೆ. ಹೌದು. ಆ ಅರ್ಥದಲ್ಲೇ ನಿನ್ನನ್ನ ಗಮನಿಸಿದೆವು ಅಂತಾದ್ರೆ ಹ್ಮ್. ನೀ ಗುಣಶೀಲ ಇದ್ದಿ ಎನ್ನುವುದು ಸ್ಪಷ್ಟವಾಗುತ್ತದೆ. ಹ್ಮ್ ಹುಟ್ಟಿದ ಮನೆಯಿಂದ ಬಂದ ಮನೆ, ಈ ಎರಡೂ ಮನೆಯನ್ನ ಬೆಳಗುವವಳು ಯಾರಿರ್ತಾಳೋ ಅವಳನ್ನ ಮಾತ್ರ ತರುಣಿ ಅಂತ ಕರೆಯುವುದಕ್ಕೆ ಸಾಧ್ಯವಾಗುತ್ತದಂತೆ. ಹ ಉಭಯ ಕುಲ ತಾರಿಣಿಯಾಗಿ ಎರಡೂ ಮನೆಗಳನ್ನ ಬೆಳಗುವಂತಹ ಸಾಮರ್ಥ್ಯವುಳ್ಳವಳು ನೀನಿದ್ದಿ. ಹ್ಮ್ ಅಂತಹ ಗುಣಶೀಲೆಯಾದ ನಿನ್ನಲ್ಲಿ ಹ್ಮ್ ಹೇಳದೆ ಹೋಗುವುದಕ್ಕಾಗುತ್ತದಾ ಹೇಳು? ಇಲ್ಲ. ಇಲ್ಲ. ಯಾಕೆ? ಹ್ಮ್ ಪತಿಯಾದವ ಯಾವುದೇ ವಿಚಾರವನ್ನು ಯಾರಲ್ಲಿ ಮುಚ್ಚಿಟ್ಟರೂ ಕೂಡ ಹ್ಮ್ ಸತಿಯಾದವಳಲ್ಲಿ ಹೇಳಲೇಬೇಕಂತೆ. ಹೌದು. ಅದು ಸತಿಧರ್ಮವೂ ಹೌದು, ಪತಿಧರ್ಮವೂ ಹೌದು. ಹ್ಮ್ ಯಾಕೆ? ನಾಳೊಂದು ವಿಧವಾದಂತಹ ಆಪತ್ತು ಬಂತು ಅಂತಾದರೂ ಕೂಡ ಹ್ಮ್ ಪತಿಯಾದವನನ್ನ ಸಂರಕ್ಷಿಸುವ ಹೊಣೆ ಎನ್ನುವಂಥದ್ದು ಸತಿಯಾದವಳಿಗಿರ್ತದೆ. ಹ ಸತಿಯಾದವಳಿಗೆ ಕಷ್ಟ ಬಂತು ಅಂತಾದ್ರೆ ಆಕೆಯನ್ನ ಪೊರೆಯುವ ಭಾರ ಎನ್ನುವುದು ಪತಿಯಾದವನಿಗಿರ್ತದೆ. ಹೌದು. ಆ ರೀತಿಯಾಗಿ ಸತಿಪತಿಯರ ಅನ್ಯೋನ್ಯವಾಗಿ ಜೀವನ ಸಾಗಿಸಿದಾಗ ಜೀವನದಲ್ಲಿ ಯಶಸ್ಸನ್ನು ಉತ್ತುಂಗ ಶಿಖರವನ್ನೇರುವುದಕ್ಕೆ ಸಾಧ್ಯವಾಗುತ್ತದೆ. ಹ್ಮ್ ಭಾಮೆ, ಸ್ವಾಮಿ. ಗರುಡನನ್ನ ಕರೆದದ್ದು ನಿನಗೆ ಕೇಳಿದೆ ಅಂತಾದರೆ ಹ ಇಲ್ಲಿಗೆ ಯಾರು ಬಂದಿದ್ದಾರೆ ಎನ್ನುವಂತಹ ವರ್ತಮಾನವು ನಿನಗೆ ತಿಳಿದಿರಲೂಬಹುದು. ಹ ಸುಮನಸರೊಡೆಯನಾದಂತಹ ದೇವೇಂದ್ರ ಸುಮನಸರನ್ನೆಲ್ಲರನ್ನು ಸೇರಿಸಿಕೊಂಡು ಈ ದ್ವಾರಾವತಿಯತ್ತ ಆಗಮಿಸಿದವನಿದ್ದ. ಬಂದವನನ್ನು ಗಮನಿಸಿದೆ. ಅಂತಹವರು ಯಾಕೆ ಬರ್ತಾರೆ ಎನ್ನುವುದನ್ನ ಈ ಮೊದಲು ಕೂಡ ನೀವು ತಿಳಿದುಕೊಂಡವರು ಇದ್ದೀರಿ. ಹೌದು. ಆ ಸುಮನಸರೊಡೆಯನಾದಂತಹ ಸುರಪಾಲ ಒಂದು ಕಷ್ಟವನ್ನ ನನ್ನ ಮುಂಭಾಗದಲ್ಲಿ ಬಿತ್ತರಿಸಿಕೊಂಡ. ಏನು ಸ್ವಾಮಿ? ಪ್ರಪಂಚದಲ್ಲಿ ಹ್ಮ್ ಪ್ರಾಗ್ಜ್ಯೋತಿಷ ಎನ್ನುವಂತಹ ಪುರದಲ್ಲಿ ಹ್ಮ್ ನರಕನೆನ್ನುವ ದಾನವ ಬಲಿಷ್ಠನಾಗಿ ಮೆರೆಯುತ್ತಾ ಇದ್ದಾನಂತೆ. ಓಹೋ. ದಾರುಣಿಪರನ್ನೆಲ್ಲರನ್ನೂ ಗೆಲಿದು ಹ್ಮ್ ದರೆಯ ಭೂಭುಜರನ್ನೆಲ್ಲರನ್ನೂ ಸೋಲಿಸುವುದರ ಮೂಲಕವಾಗಿ ಹ್ಮ್ ದರೆಯಲ್ಲಿ ತನ್ನ ಹಕ್ಕನ್ನು ಸ್ಥಿರವಾಗಿ ಉಳಿಸಿಕೊಂಡವನಿದ್ದಾನೆ. ಓಹೋ. ಪಾತಾಳವನ್ನ ಸೇರಿಕೊಳ್ಳುವುದರ ಮೂಲಕವಾಗಿ ಉರಗಾದಿಗಳನ್ನು ಬಡಿದು ಅಲ್ಲಿಯೂ ಕೂಡ ತನ್ನ ಆಳ್ವಿಕೆಯನ್ನು ಮಾಡುತ್ತಾ ಇದ್ದಾನೆ. ಹ ಕೇವಲ ಭುವಿಯಲ್ಲಿ ಪಾತಾಳದಲ್ಲಿ ಮಾತ್ರ ತಾನು ಆಳ್ವಿಕೆಯನ್ನ ಮಾಡುವುದಲ್ಲ, ಹ್ಮ್ ವರಬಲಾನ್ವಿತನಾದಂತಹ ನರಕಾಸುರ ಹ್ಮ್ ಸ್ವರ್ಗಲೋಕಕ್ಕೂ ದಾಳಿಯನ್ನ ಮಾಡಿದನಂತೆ. ಹೌದೇ? ಹೌದು. ಹ್ಮ್ ತಮ್ಮ ಪರಾಕ್ರಮ ಏನು ಎನ್ನುವುದನ್ನ ಅವನ ಮುಂಭಾಗದಲ್ಲಿ ತೋರಿಸಬೇಕು ಎನ್ನುವ ದೃಷ್ಟಿಯಿಂದ ಹ್ಮ್ ಸುಮನಸರು ತನ್ನ ಪರಾಕ್ರಮವನ್ನ ತೋರಿಸಿದರಂತೆ. ಆ, ಆದ್ರೆ ಏನು ಮಾಡೋಣ, ಹ್ಮ್ ವರಬಲದ ಮುಂಭಾಗದಲ್ಲಿ ಇವರ ಪರಾಕ್ರಮ ಸಾಕಾಗದೇ ಹೋಯಿತು. ಓಹೋ. ದೇವತೆಗಳೆಲ್ಲರೂ ಕೂಡ ಕೈಸೋತವರಿದ್ದಾರೆ. ಹೌದೇ? ಸಿಂಹವಿಷ್ಟರವನ್ನ ಹ್ಮ್ ಇಂದ್ರ ಪದವಿಯನ್ನ ಹ್ಮ್ ನರಕದಾನವ ವಶ ಮಾಡಿಕೊಂಡವನಿದ್ದಾನೆ ಹ್ಮ್ ಎನ್ನುವಂತಹ ವಾರ್ತೆಗಳನ್ನೆಲ್ಲವನ್ನೂ ಕೂಡ ಹ್ಮ್ ನನ್ನ ಮುಂಭಾಗದಲ್ಲಿ ಅವ ಹೇಳಿಕೊಂಡ. ಆ, ಇಷ್ಟೇ ಆಗುತ್ತಾ ಇದ್ರೆ ಆ, ನಾನು ಗರುಡನನ್ನ ಬರ ಹೇಳುವುದರ ಮೂಲಕವಾಗಿ ಸಾಗುತ್ತಾ ಇರಲಿಲ್ಲ. ಮತ್ತೆ ಮತ್ತೊಂದು ವಿಶೇಷವಾದಂತಹ ವಾರ್ತೆಯನ್ನು ಅವನನ್ನಲ್ಲರುಹಿದವನಿದ್ದಾನೆ. ಏನು ಸ್ವಾಮಿ ಅದು?
ಪ್ರತಿ ಸಲವೂ ಕೂಡ ರಾಕ್ಷಸರು ದಾಳಿ ಮಾಡುವುದು ಸಹಜ. ಹೌದು. ದಾಳಿ ಮಾಡಿದಾಗ ಸಿಂಹವಿಷ್ಟರವನ್ನು ಕಸಿದುಕೊಳ್ಳುತ್ತಾರೆ. ಕಾಲಾಂತರದಲ್ಲಿ ರಕ್ಕಸರನ್ನು ಕೊಲ್ಲುತ್ತೇವೆ, ಮತ್ತೆ ಸಿಂಹವಿಷ್ಟರ ಎನ್ನುವುದು ದೇವತೆಗಳಿಗೆ ಸಿಗುತ್ತದೆ. ಹೌದು. ಈ ಬಾರಿ ಹಾಗಲ್ಲ. ಮತ್ತೇನು ವಿಶೇಷ? ಯುದ್ಧದಿಂದ ಪರಾರಿಯಾದಂತಹ ದೇವತೆಗಳನ್ನು ಅರಸುತ್ತಾ ಸಾಗುತ್ತಾ ಇರುವ ಕಾಲಕ್ಕೆ ಅದಿತಿ ದೇವಿ ತನ್ನ ಕಣ್ಣ ಮುಂಭಾಗದಲ್ಲಿ ಕಾಣಿಸಿಕೊಂಡಳಂತೆ. ಕಾಣಿಸಿಕೊಂಡಾಗ ಅದಿತಿ ದೇವಿಯ ಕರ್ಣಕುಂಡಲಗಳನ್ನು ಅವ ಎಳೆದೊಯ್ದವನಿದ್ದಾನೆ. ಹೌದೇ? ಹೌದು. ವರುಣನ ಪಾಶವನ್ನು ಕೂಡ ಕಸಿದುಕೊಂಡಿದ್ದಾನೆ. ಸ್ವರ್ಗಲೋಕದಲ್ಲಿರುವಂತಹ ಯಾವುದೆಲ್ಲ ಸುವಸ್ತುಗಳು ಅಂತ ಇದೆಯೋ ಅದೆಲ್ಲವನ್ನೂ ಕೂಡ ಅಪಹರಿಸಿಕೊಳ್ಳುವುದರ ಮೂಲಕವಾಗಿ ತನ್ನ ಪ್ರಾಗ್ಜ್ಯೋತಿಷಪುರಕ್ಕೆ ಅವ ಕೊಂಡು ಹೋದವನಿದ್ದಾನೆ. ಓಹೋ. ಅಮ್ಮನಿಗೆ ಕಷ್ಟ ಬಂತು ಅಂತಾದವಾಗ ಮಕ್ಕಳಾದವರು ಸಹಕರಿಸಲೇಬೇಕಾದುದು ಧರ್ಮವೂ ಹೌದು. ಹೌದು. ಅದಿತಿ ದೇವಿ ಕೇವಲ ದೇವೇಂದ್ರನಿಗೆ ಮಾತ್ರ ತಾಯಿ ಅಲ್ಲ ತಾನೆ. ಪ್ರಪಂಚಮುಖದಲ್ಲಿ ಧರ್ಮಿಷ್ಠರಾಗಿ ಯಾರೆಲ್ಲ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಅಂತಹ ಸುಮನಸರಿಗೆಲ್ಲರಿಗೂ ಕೂಡ ಆಕೆ ತಾಯಿ ಇದ್ದಾಳೆ ಎನ್ನುವುದು ಸತ್ಯವೇ ತಾನೆ. ಹೌದು. ಅಂತಹ ತಾಯಿಯಾದಂತಹ ಅದಿತಿಗೆ ಸಂಕಷ್ಟ ಬಂದಿದೆ. ಸುವಸ್ತುಗಳು ಎಲ್ಲಿರಬೇಕು ಅಲ್ಲೇ ಇರಬೇಕಾಗುತ್ತದೆ. ಅದು ಸ್ವರ್ಗದಲ್ಲೇ ಇರಬೇಕಾದುದು, ಪ್ರಾಗ್ಜ್ಯೋತಿಷದಲ್ಲಿ ಇರಬೇಕಾದುದಲ್ಲ. ಇಷ್ಟೆಲ್ಲ ಅವ ವರ್ತಮಾನವನ್ನಾಡಿದ ಕಾಲಕ್ಕೆ ನರಕನನ್ನ ಕೊಂದು ಮತ್ತೆ ಸುವಸ್ತುಗಳನ್ನ ಸ್ವರ್ಗಕ್ಕೆ ತಲುಪಿಸುವ ವ್ಯವಸ್ಥೆಯನ್ನು ನೀವು ಮಾಡಿಕೊಳ್ಳಬೇಕು ಅಂತ ಆ ದೇವೇಂದ್ರ ನನ್ನಲ್ಲಿ ದೂರಿದವನಿದ್ದಾನೆ. ಆಗ ಅವನ ದೂರುಗಳನ್ನ ಕೇಳಿ ಗರುಡನನ್ನ ಬರಹೇಳುವುದರ ಮೂಲಕವಾಗಿ ಪ್ರಾಗ್ಜ್ಯೋತಿಷಪುರಕ್ಕೆ ಸಾಗಿ ನರಕಾದಿ ದೈತ್ಯರನ್ನೆಲ್ಲ ಸಂಹರಿಸಿ ಅವ ತಂದಂತಹ ಸುವಸ್ತುಗಳನ್ನ ಮತ್ತೆ ಸ್ವರ್ಗಲೋಕಕ್ಕೆ ತಲುಪಿಸುವ ವ್ಯವಸ್ಥೆಯನ್ನ ಮಾಡುವುದಂತಹ ಹೊಣೆಯನ್ನ ನಾ ಹೊತ್ತವನಿದ್ದೇನೆ. ನಾನೇ ಹೊತ್ತದ್ದು. ಹಾಗಾಗಿ ಅದನ್ನಲ್ಲಿಗೆ ತಲುಪಿಸುವುದಕ್ಕೆ ಬೇಕಾಗಿ ಮೊದಲು ಪ್ರಾಗ್ಜ್ಯೋತಿಷಪುರಕ್ಕೆ ತೆರಳಬೇಕು ಅಂತ ಗರುಡನನ್ನ ಬರ ಹೇಳಿದ್ದೇನೆ. ವಿಷಯ ಎಲ್ಲ ಬೇಗ ಬೇಗ ಹೇಳಿದ್ದೇನೆ. ಇನ್ನು ನೀ ತಡ ಮಾಡಬೇಡ, ಹಿಂದೆ ಸಾರು, ಗರುಡನನ್ನೇರಿಕೊಂಡು ಹೋಗುವುದೇ. ಸ್ವಲ್ಪ ತಡೀರಿ, ಹರ್ಷ ಆಯ್ತು ಅಂತ. ಹರುಷವಾಯಿತು ಕಾಂತ, ಹರುಷವಾಯಿತು ಕಾಂತ, ನರಕ ದೈತ್ಯನ ಕೊಂದು ಏನು ಏನು ಸುರಲೋಕ ಗೈದುವೆಯ. ಹೌದೇ ಸ್ವಾಮಿ? ದೈತ್ಯನ ಕೊಂದು ಸುರಲೋಕ ಕೈದುವೆಯ ಕಾಂತ ಕಾಂತ. ಹರುಷವಾಯಿತು ಕಾಂತ, ನರಕ ದೈತ್ಯನ ಕೊಂದು ಸುರಲೋಕ ಕೈದುವೆಯ. ಬರುವೆನ ಜತೆಯಿಂದ, ಬರುವೆನ ಜತೆಯಿಂದ, ಹರುಷ ತೋಳು ನಾನು ಕರೆದೊಯ್ಯಬೇಕು ಪ್ರಿಯ, ಕರೆದೊಯ್ಯಬೇಕು ಪ್ರಿಯ ಪ್ರಿಯ ಪ್ರಿಯ.
ಜತೆಯಿಂದ ಹರುಷದೊಳೆನು ನಾನು ಕರೆದೊಯ್ಯಬೇಕು ಪ್ರಿಯ. ಹರುಷವಾಯಿತು ಕಾಂತ ನರಕ ದೈತ್ಯನ ಕೊಂದು ಕೊಂದು ಸುರಲೋಕ ಕೊಯ್ದುವೆಯ ಸುರಲೋಕ ಕೊಯ್ದುವೆಯ ಕಾಂತ. ಸ್ವಾಮಿ, ಭಾಮ, ನೀವಿಷ್ಟು ಆಡಿದ ಮಾತುಗಳನ್ನು ಕೇಳಿದಾಗ ಹ್ಮ್. ತುಂಬಾ ಹರ್ಷವಾಯಿತು. ಅಂದ್ರೆ ನಾನು ಆಡಿದ್ದು ಕೇಳಿ ನಿನಗೆ ಹರುಷ ಆದದ್ದ? ಹೇಳಿದಂತ ವಿಷಯಗಳನ್ನು ಕೇಳಿ. ಈಗ ನಾನು ಹೇಳಿದ ಶೈಲಿ ನಿನಗೆ ಇಷ್ಟ ಆದದ್ದಲ್ಲ ಹಾಗಾದ್ರೆ? ವಿಷಯವನ್ನು ಆ ರೀತಿಯಾಗಿ ಶೈಲಿಯಲ್ಲಿ ಹೇಳಿದಾಗ ಹಾ, ನನ್ನ ಮನದ ಭಾವನೆ ಈಡೇರುತ್ತದೆ ಎಂಬ ಭಾವ ನನ್ನೊಳಗೆ ಮೂಡಿದ ಕಾರಣ ಹ್ಮ್. ಹರ್ಷವಾಯಿತು ಅಂತ. ಭಾಮ, ಹ. ಈಗ ನಾನು ಗರುಡನನ್ನೇರಿಕೊಂಡು ಪ್ರಾಗ್ಜ್ಯೋತಿಷಪುರಕ್ಕೆ ಸಾಗುತ್ತೇನೆ ಅಂತ ಆಡಿದ ಕಾಲಕ್ಕೆ ಹ. ನಿನಗ ಹರುಷ ಆದದ್ದು ಯಾಕೆ ಅಂತಲೇ ನನಗೆ ಅರ್ಥ ಆಗಲಿಲ್ಲ ಅಲ್ಲ. ಅಲ್ಲ, ನೀವು ಅಲ್ಲಿಗೆ ಮಾತ್ರ ಸಾಗುವುದಲ್ಲ. ಅಲ್ಲ, ಮತ್ತೆ ದೇವೇಂದ್ರ ಹೇಳಿದ್ದಾನೆ ಹ. ಅಮ್ಮನ ಕರ್ಣಕುಂಡಲಗಳನ್ನೆಲ್ಲ ಒಮ್ಮೆ ತಂದೊಪ್ಪಿಸಬೇಕು ಅಂತ, ಮತ್ತೆ ಸ್ವರ್ಗಕ್ಕೆ ಹೋಗ್ಲಿಕ್ಕುಂಟು. ಅದೇ ಹರ್ಷವಾದ್ದು. ಈಗ ನಾನು ಸ್ವರ್ಗಕ್ಕೆ ಹೋಗುವುದಕ್ಕೂ ನಿನಗ ಹರುಷ ಆಗುವುದಕ್ಕೂ ಕಾರಣ ಬೇಕಲ್ಲ. ಸ್ವಾಮಿ, ನೀವೀಗ ಸ್ವರ್ಗಕ್ಕೆ ಹೋಗುತ್ತೀರಿ ಅಂದ್ರೆ ಅದನ್ನು ಕೊಡುವುದಕ್ಕಾಗಿ ಹೋಗುದು ಸ್ವರ್ಗಕ್ಕೆ. ಹಾ, ಹಾಗಾಗಿ ನನಗೆ ಜೊತೆಗೆ ಬರಬಹುದೆಂಬ ಉದ್ದೇಶದಿಂದ ಹರ್ಷವಾಯಿತು ಅಂತ. ಯಾವ ಕಡೆಗೆ? ನೀವು ಹೋಗುವ ಕಡೆಗೆ. ಈಗ ನಾನು ಹೋಗುವುದು ಯಾಕೆ ಅಂತ ನಿನಗೆ ಗೊತ್ತುಂಟಲ್ಲ. ಹೌದು. ವಿರೋಧಿಯನ್ನ ಎದುರಿಸುವುದಕ್ಕೆ ಬೇಕಾಗಿ ಪ್ರಾಗ್ಜ್ಯೋತಿಷಪುರಕ್ಕೆ ಸಾಗುವುದು ಮೊದಲು. ಹ್ಮ್. ಅಲ್ಲಿ ಎಷ್ಟೋ ದೈತ್ಯರುಗಳಿರ್ತಾರೆ. ಹ್ಮ್. ಆ ದೈತ್ಯರನ್ನೆಲ್ಲ ಕೊಂದ ಬಳಿಕ ಮತ್ತೆ ಹೋಗುವುದು ನಾನು. ಹ್ಮ್. ಈಗ ನೀನ್ ಯಾಕೆ ನನ್ನ ಜೊತೆ ಬರುವುದು? ಅಲ್ಲಿಗ ನಾನು ಯಾಕೆ ಬರುವುದು ಅಂತ ನಿಮ್ಗೆ ಗೊತ್ತಾಗಲಿಲ್ವಾ? ನೀ ಹೇಳಿದ್ರಲ್ಲ ಗೊತ್ತಾಗುವುದು. ಹಾಗಾದ್ರೆ ನಾನು ಯಾವಾಗ್ಲೂ ಕೇಳ್ತಾ ಇರುವ ವಿಷಯ ನಿಮ್ಗೆ ಮರೆತು ಹೋಯ್ತಾ? ಯಾವಾಗಲೂ ಕೇಳುತ್ತಾ ಇರುವುದಕ್ಕೂ ಆಡುತ್ತಾ ಇರುವುದಕ್ಕೂ ವ್ಯತ್ಯಾಸ ಇಲ್ವಾ? ಈಗ ಸತಿಪತಿಯರು ಅರಮನೆಯಲ್ಲಿ ಇದ್ದು ಮಾತನಾಡುವುದಕ್ಕೂ ಯುದ್ಧಕ್ಕೆ ಹೋಗುವಾಗ ಮಾತನಾಡುವುದಕ್ಕೂ ವ್ಯತ್ಯಾಸವಿಲ್ವೇ ಭಾಮ? ವ್ಯತ್ಯಾಸ ಇದೆ. ಆದ್ರೆ ಸ್ವರ್ಗಲೋಕದ ವಿಷಯ ಬಂದಾಗ ನಾನು ಆಡುವ ಮಾತಿಗೆ ಅದು ಪೂರಕ ಆಗುತ್ತದೆ ಅಂತ. ಈಗ ನನಗಂತೂ ಏನು ಅಂತ ಗೊತ್ತಿಲ್ಲ. ನೀನು ಬೇಗ ಹೇಳಿದ್ರೆ ನನಗೆ ಬೇಗ ಹೋಗಬಹುದು. ಅಲ್ಲ, ನೀವು ಆವತ್ತು ಭಾಷೆ ಕೊಟ್ಟವರಿದ್ದೀರಿ. ಯಾರಿಗೆ? ನನಗೆ. ನಾನು ಭಾಷೆ ಕೊಟ್ಟದ್ದ? ಹೌದು. ಭಾಷೆ ಕೊಟ್ಟವರಿಗೆ ನೆನಪಿರುವುದಿಲ್ಲ, ತೆಕೊಂಡವರಿಗೆ ನೆನಪಿದ್ರೆ ಆಯ್ತು. ಅಲ್ಲ, ಅದು ಹಾಗೆ ಭಾಷೆ ಕೊಟ್ಟವರಿಗೆ ನೆನಪಿರುವುದಿಲ್ಲ, ಅದಕ್ಕಾಗಿಯೇ ನೆನಪಿಸ್ಲಿಕ್ಕೆ ಈಗ ಆಡಿದ್ದು ನಾನು. ಯಾವ ಪ್ರಕರಣ? ಹಿಂದೊಮ್ಮೆ ಪಾರಿಜಾತ ಹೂವನ್ನು ಪಾರಿಜಾತ ನೀವು ಯಾರಿಗೆ ಮುಡಿಸಿದ್ದು? ನೆನಪಾಗುವುದಿಲ್ಲ ನನಗೆ ಕೆಲವೊಮ್ಮೆ ಎಲ್ಲ. ಹೌದೌದು, ತಾವು ಮಾಡಿದ ಕೆಲಸ ಕೆಲವೊಮ್ಮೆ ಅಷ್ಟು ಪಕ್ಕ ನೆನಪಾಗುವುದಿಲ್ಲ. ಅದು ಹಾಗೆ, ಗಂಡಸರ ಬುದ್ಧಿಯೇ ಹಾಗೆಯೋ ಅಂತ. ಮತ್ತೆ ನೆನಪು ಮಾಡುವುದಕ್ಕೆ ಹೆಂಡತಿ ಇರ್ತಾಳೆ ಅಂತ ಒಂದು ಧೈರ್ಯ. ಹ, ಈಗ ನಾನು ನೆನಪಿಸ್ತೇನೆ. ಹಾ, ನಾರದರು ಪಾರಿಜಾತ ಹೂವನ್ನು ತಂದದ್ದು. ಹಾ, ಸ್ವಲ್ಪ ಸ್ವಲ್ಪ ನೆನಪಾಗುವುದಕ್ಕೆ ಆರಂಭ ಆಯ್ತು. ಇನ್ನು ಪ್ರಕರಣ ಹೇಳ್ತೇನೆ ಹೇಳುವಾಗ ಎಲ್ಲ ನೆನಪಾಗುತ್ತದೆ. ಅದು ಹಾಗೆ. ಸರಿ, ನೀವು ಯಾರಿಗೆ ಮುಡಿಸಿದ್ದು? ಅಲ್ಲ, ನಾರದರು ಹೇಳಿದ್ರು ರುಕ್ಮಿಣಿಗೆ ಮುಡಿಸಿದ್ರೆ ಚಂದ ಕಾಣಬಹುದು ಅಂತ. ಹಾಗೊಮ್ಮೆ ನಾನು ಪ್ರಯತ್ನಿಸಿದ್ದಷ್ಟೇ. ಹೌದೌದು, ನಾರದ್ರು ಹೇಳಿದ್ರು, ನೀವು ಮುಡಿಸಿದ್ರಿ. ಆಹಾ, ಎಂತ ಆ ಒಂದು ಚೆಲುವನ್ನು ನೋಡಿ ನೀವು ಸಂತಸ ಪಟ್ಟದ್ದೆಷ್ಟು, ಹರ್ಷಗೊಂಡದ್ದೆಷ್ಟು. ಮತ್ತೆ ಹೆಂಡತಿಯ ತಲೆಗೆ ಹೂ ಮುಡಿಸಿದಾಗ ಗಂಡನಿಗೊಂದು ಆಗುವ ಸಂತೋಷ ಉಂಟಲ್ಲ, ಅದು ಹೇಳುವುದಕ್ಕೆ ಆಗುವುದಿಲ್ಲ. ಅಲ್ಲ, ನಿಮ್ಗೆ ಒಬ್ಬರೇ ಹೆಂಡತಿಯ? ಅಲ್ಲಪ್ಪ. ಹಾಗಿದ್ರೆ ನೀವು ಆ ರೀತಿ ಭೇದ ಮಾಡಬಹುದು. ಆ ಕ್ಷಣಕ್ಕೆ ಅವಳು ಸಿಕ್ಕಿದ್ಲು. ಮತ್ತೆ ನಾರದರಿಗೊಂದು ಆಸೆ ಇತ್ತು ನೋಡು, ರುಕ್ಮಿಣಿಗೆ ಹೂ ಮುಡಿಸುವುದನ್ನು ನೋಡಬೇಕು ಅಂತ ಅವರಿಗೊಂದು ಆಸೆ ಇತ್ತು. ಅವರಿಗೊಂದು ಆಸೆಯನ್ನು ಯಾಕೆ ನಾವು ಈಡೇರಿಸದೇ ಇರುವುದು? ಅಲ್ಲ, ನೀವು ಮುಡಿಸಿದ್ದು ನಾರದರ ಹೇಳಿದ್ದು ಅಂತ ನಾರದರ ತಲೆಗೆ ಕಟ್ಟುವುದು. ನಾನು ನಾರದರಲ್ಲಿ ಹೇಳಿದೆ, ಇದು ನೀವು ಬರುವಾಗಲೇ ತುಂಬಾ ಹೂ ತರಬೇಕಿತ್ತು, ಇದು ನಾಳೆ ಏನಾದ್ರೂ ಒಂದು ಕಷ್ಟ ಆಗುತ್ತದೆ ಅಂತ ಆಡಿದ್ದೆ ಅವರಲ್ಲಿ. ಏನಾಗ್ಲಿಕ್ಕಿಲ್ಲಪ್ಪ, ಅದೆಲ್ಲ ನಾನು ನೋಡಿಕೊಳ್ತೇನೆ ಅಂತ ಅವರು ಆಡಿದ್ರು. ಅಂತ ನೀವು ಮುಡಿಸಿ ಸಂಭ್ರಮಿಸಿದಿರಿ. ಹೌದು. ಆ ಕಾಲಕ್ಕೆ ನಾನು ಬಂದು ಕೇಳಿದಾಗ,
ನೀವು ನನಗೆ ಭಾಷೆ ಇತ್ತದ್ದು? ಆಡಿದ್ದೆ ನಾನು. ಹ್ಮ್. ಏನು ಅಂತ ಆಡಿದ್ದು ನಾನು? ಸ್ವರ್ಗಲೋಕಕ್ಕೆ ಕರ್ಕೊಂಡು ಹೋಗ್ತೇನೆ, ಪಾರಿಜಾತ ಮರವನ್ನೇ ತೋರಿಸ್ತೇನೆ, ಹೂ ಯಾಕೆ ಮರವನ್ನೇ ತೋರಿಸ್ತೇನೆ ಅಂತೆಲ್ಲ ಆಡಿದ್ರಲ್ಲ. ಒಂದು ಹೂವು ಯಾಕೆ ನಿನಗೆ, ಹ್ಮ್. ಪಾರಿಜಾತ ವೃಕ್ಷವನ್ನೇ ತೋರಿಸ್ತೇನೆ, ಬೇಕಾದಷ್ಟು ಹೂ ಪಡೆದುಕೋ ಅಂತ ಆಡಿದ್ದೆ. ಹೌದು. ಅದು ನೀನು ಆಡಿದ್ದೆಲ್ಲ ಸರಿ, ಆದ್ರೆ ಈಗ ಈ ಪ್ರಸಂಗ ಯಾವುದು ಅಂತ ನೋಡ್ಬೇಕಲ್ಲ. ಇದು ನರಕವಾದ ಪ್ರಸಂಗ, ಸ್ವರ್ಗಕ್ಕೆ ಹೋಗುವ ಪ್ರಸಂಗ ಅಲ್ಲ. ಪ್ರಸಂಗ ಯಾವುದು ಆಗಲಿ, ಹೋಗುವುದಂತೂ ಸ್ವರ್ಗಕ್ಕೆ ತಾನೆ. ಇದು ನೀ ಬೇಸರ ಮಾಡಬೇಡ ಬಾಮೆ. ನರಕಾಸುರನನ್ನ ಕೊಂದು ಆ ಬಳಿಕ ಬೇಕಾದ್ರೆ ನಾನು ಇಲ್ಲಿಗೆ ಬರ್ತೇನೆ, ಓಹೋ, ಮತ್ತೆ ನಾವು ಜೊತೆಯಾಗಿ ಹೋಗುವ. ನೀನ್ ನರಕಾಸುರನನ್ನ ಕೊಲ್ಲುವ ಕತೆಗೆಲ್ಲ ನೀವು ಬರುವುದೇ ಬೇಡ. ಯಾರು ನೀವು ಬರುದಾ? ಹೌದು. ಇಷ್ಟು ದಿವಸ ನಾನು ಕೇಳಿ ಒಮ್ಮೆಯೂ ಗರುಡನನ್ನೇರಿ ಸ್ವರ್ಗಕ್ಕೆ ಹೋಗಬಹುದಿತ್ತು, ಹೋಗದವರು ಈಗ ಇನ್ನು ಬಂದು ಕರ್ಕೊಂಡು ಹೋಗುದಾ? ಮತ್ತೆ ಇಷ್ಟರವರೆಗೆ ನೀನು ಅದನ್ನು ನೆನಪು ಮಾಡ್ಲಿಲ್ಲ. ಅಯ್ಯಯ್ಯೋ, ಎಷ್ಟು ಸಲ ಹೇಳಿದ್ದೇನೆ. ಆಗ ಈಗ ಸಮಯ ಇಲ್ಲ, ಈಗ ಸಮಯ ಇಲ್ಲ ಅಂತಲೇ ಆಡಿದಲ್ವೇ. ಈಗ ಇವತ್ತು ಸಮಯ ಇಲ್ಲ ನನಗೆ. ಅಲ್ಲ, ಈಗ ಸಮಯ ಮಾಡಿಕೊಂಡು ಹೋಗಬೇಕು ಅಂತ. ಎಷ್ಟು ದೂರ ಉಂಟು ಹೋಗುವುದಕ್ಕೆ? ಅಲ್ಲ, ಹೇಗೂ ಹೋಗ್ತೀರಲ್ಲ ನೀವು. ಈಗ ಬರುವುದು ಬೇಡ ಅಂತ ಹೇಳಿದ್ರೆ ಕೇಳುದಿಲ್ಲ, ನೀ ಕೇಳುವುದಿಲ್ಲ. ಸಿಟ್ಟು ಬಂದು ಹೋಗ್ತದೆ. ಅಲ್ಲ, ನಿನ್ನ ಸಿಟ್ಟೇನು ಅಂತ ನನಗೆ ಗೊತ್ತುಂಟು, ಆಗಲ್ಲ. ಹ್ಮ್. ಮತ್ತೆ ನಿನ್ನ ಸಿಟ್ಟಿನ ಮುಖ ಎಲ್ಲ ನೋಡುವುದು ಬೇಡ. ಹ್ಮ್. ಈಗ ನೀನು ಬರುವುದು ಖಂಡಿತ ಬರ್ತಿ. ಹೌದು. ಒಂದು ಅರೆ ಕ್ಷಣ ಯೋಚಿಸುವುದಕ್ಕೆ ಅವಕಾಶವನ್ನ ಕೊಡು. ಸರಿ. ಖಳನ ವಧೆಗನುಕೂಲವೆನುತಲಿ, ಖಳನ ವಧೆಗೆ ಅನುಕೂಲ ಎನ್ನುತ್ತಲಿ, ತಿಳಿದು ತನ್ನೊಳು ಸತಿಯ ತಾನೊಡಗೊಳುತ್ತ ಸಂತಸದಿಂದ, ಸತಿಯ ತನ್ನೊಡಗೊಳುತ್ತ ಸಂತಸದಿಂದ, ವಿಹಗಾತ್ಮಜನ ಪಿಗಲೇರಿ ಖಳನ ವಧೆಗೆ ಅನುಕೂಲ 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 ಅನುಕೂಲವೆನುತ್ತಲಿಯೇ ಆ ಆ ಯೋಚಿಸಿದ ಹಾಗೆ ಸಾಗುತ್ತಾ ಉಂಟು. ರೋಗಿ ಬಯಸಿದ್ದು ಹಾಲು, ವೈದ್ಯ ಕೊಟ್ಟದ್ದು ಹಾಲು ಅಂತಾಯಿತು. ನಮಗೂ ಬಯಕೆ ಇದ್ದುದು ಅದುವೇ, ಅವಳು ಬರಬೇಕು ಎನ್ನುವ ಹಾಗೆ. ನಾನಾಗಿ ಕರೆಯುವುದಕ್ಕಿಂತ ಅವಳಾಗಿ ಹೇಳಿದರೆ ಉತ್ತಮ ಅಂತ ಭಾವಿಸಿದ್ದು ನಾನು. ಸರಿಯಾಗಿದೆ. ಇನ್ನು ಹೆಚ್ಚು ಯೋಚಿಸುವುದು ಯಾಕೆ? ಅನುಕೂಲವಾಗಿದ್ದಾಳೆ ಎನ್ನುವುದು ಸ್ಪಷ್ಟ. ಬಾಮ್ಯಾ ಸ್ವಾಮಿ, ಬೇಕು ಬೇಕಾದ ವ್ಯವಸ್ಥೆ ಎಲ್ಲ ಮಾಡಿಕೊಂಡೇ ನೀ ಬಂದಿದ್ದಿ. ಹೌದೌದು. ಹೇಗೆ ಹೊರಡುವುದಾ? ನೀವು ಹೇಳಿದ್ರಿ ಅಂತ ಆದ್ರೆ ಮತ್ತೆ ತಡ ಮಾಡುದಿಲ್ಲ, ಹೀಗೆ ಹೊರಟು ಬಿಡುವುದು. ಗರುಡನನ್ನೇರಿಕೊಂಡಿದ್ದೇವೆ, ಇಬ್ಬರು ಜೊತೆಯಾಗಿ ಮುಂದೆ ಸಾಗೋಣ, ಮುಂದೆ ಸಾಗೋಣ. ಭಾಮ, ಗರುಡನನ್ನೇರಿ ಹೊರಟು ಹೊರಟು ಪ್ರಾಗ್ಜ್ಯೋತಿಷಪುರದ ಹೊರವಲಯವನ್ನ ನಾವು ಸೇರಿದವರಿದ್ದೇವೆ. ಹೌದು. ಪ್ರಾಗ್ಜ್ಯೋತಿಷಪುರವನ್ನ ಸೇರಬೇಕು ಅಂತಿದ್ರೆ ಅಭೇದ್ಯವಾದಂತಹ ಕೋಟೆಗಳ ಮೂಲಕವಾಗಿಯೇ ಮುರಾಸುರ ಎನ್ನುವವ ತನ್ನ 6,000 ಪಾಶಗಳ ಮೂಲಕವಾಗಿ ಇದನ್ನು ಬಂಧಿಸಲ್ಪಟ್ಟವನಿದ್ದಾನೆ. ಹೌದು. ಜಲದುರ್ಗವೋ, ಅಗ್ನಿದುರ್ಗವೋ, ಧೂಮದುರ್ಗವೋ ಮೊದಲಾದಂತಹ 7 ವಿಧವಾದಂತಹ ದುರ್ಗಮವಾದಂತಹ ಪ್ರದೇಶಗಳಿಂದ ಆವರಿಸಲ್ಪಟ್ಟಿದೆ ಪ್ರಾಗ್ಜ್ಯೋತಿಷಪುರ ಎನ್ನುವಂಥದ್ದು. ಹಾಗಾದ್ರೆ ಏನು ಮಾಡೋಣ? ಮುಂದೆ ಸಾಗಲೇಬೇಕಾದಂತಹ ಅನಿವಾರ್ಯತೆ ನಮಗಿದೆ. ಹಾಗಾಗಿಯೇ ಸುದರ್ಶನನಿಗೆ ಆಜ್ಞೆಯನ್ನ ಕೊಟ್ಟ ಕಾಲಕ್ಕೆ ಅವ ಆ ಪಾಶಗಳನ್ನೆಲ್ಲವನ್ನೂ ಭೇದಿಸಿದವನಿದ್ದಾನೆ.
ಮುಂದೆ ಸಾಗುವುದಕ್ಕೆ ದಾರಿ ಎನ್ನುವುದು ಸುಗಮವಾಯಿತು. ಹ್ಮ್ ಆದರೆ ಈ ಮಧ್ಯರಾತ್ರಿಯ ಕಾಲದಲ್ಲಿ ನಾವು ಬಂದಿದ್ದೇವೆ ಎನ್ನುವುದನ್ನು ಅವನಿಗೆ ತಿಳಿಯಪಡಿಸಬೇಕು ಅಂತಾದ್ರೆ ಹ್ಮ್ ನಾವಾಗಿ ಹೋಗಿ ಹೇಳುವುದಲ್ಲ. ಅಲ್ಲ ಕೈಯಲ್ಲಿ ಪಾಂಚಜನ್ಯ ಇದೆ ತಾನೆ, ಅದನ್ನೇ ಮೊಳಗಿಸಿ ಬಿಡ್ತೇನೆ. ಚರರ ನುಡಿಯನು ಕೇಳು ಕಾಣ ಚರರಾಡಿದಂತ ಮಾತು ಮುರಾಸುರ ಅವನ ಸಾವಾಯ್ತಂತೆ. ಮುರನ ಪಾಶವನ್ನು ಭೇದಿಸಿ ನಾಶವಾದ ಮೇಲೆ ಇನ್ನೂ ಸುಮ್ಮನೆ ಕುಳಿತುಕೊಳ್ಳಬಹುದೇ? ಇದಕ್ಕೆ ಕಾರಣಕರ್ತನಾದವನು ಒದಿಸಬೇಕಾದ್ದೇ ಸರಿ. ವಿಳಂಬಿಸುವುದಿಲ್ಲ, ನಡೆಯುತ್ತೇನೆ. ಗೋಪಾಲ ಬಡಿದೆಯೈಸೆ ನಿನ್ನ ಕೊಲ್ಲ ದುಳಿಯನು ಚಲಬಡಿಯ ಕೊಲ್ಲ ದುಳಿಯನು. ಎಲ್ಲಿ ಪೋಪೆಯೋ ಇದು ಯಾವುದು ಸ್ವರ ಮಾಡಿದ್ದು? ನೀನೇ ಸ್ವರ ಮಾಡಿದ್ದು. ಆ ಸ್ವರವನ್ನೇ ಕೇಳಿ ಇತ್ತ ಬಂದಿದ್ದೇನೆ. ನಮ್ಮವರು ಅನೇಕರನ್ನು ನೀನು ಸದೆ ಬಡಿದಿದ್ಯಂತೆ. ನೋಡುತ್ತಾ ಇದ್ರೆ ಎಂತದ್ದು ಏನು? ಒಬ್ಬ ವೀರಾವೇಶ ಯುದ್ಧ ಮಾಡುವುದನ್ನು ನೋಡಿದ್ದೇನೆ. ಇದು ಯಾವುದೋ ಹುಡುಗಿಯನ್ನು ಕರಕೊಂಡು ಹೋಗುವುದು. ಇದು ನಮ್ಮ ಊರಲ್ಲಿ ಉಂಟು. ಯಾವುದು? ಆಸ್ಪದ ಕೊಡುವುದಿಲ್ಲ. ಸಿಕ್ಕ ಹುಡುಗಿಯರನ್ನು ಕರಕೊಂಡು ಎಲ್ಲೆಲ್ಲಿ ಹೋದ್ರೆ ಇದು ಬೇರೆ ಕಡೆಗೆ ಅಲ್ಲ, ಶಿಕ್ಷೆ ಕೊಟ್ಟೆನು ಬಿಡುವುದಿಲ್ಲ. ಅಯ್ಯೋ ಕುಲ್ಲಗಳಲ್ಲಿ ಕೇಳೋ ಹಿಂದೆ ಅಯ್ಯ ಏನು ಪಾಂಚಜನ್ಯವನ್ನ ಮೊಳಗಿದ ಕಾಲಕ್ಕೆ ನಿಮ್ಮವನೇ ಆದಂತಹ ಸೇನಾಧಿಪತಿಯು ಮಾವನೂ ಆದಂತಹ ಮುರಾಸುರ ನನ್ನ ಕಣ್ಣ ಮುಂಭಾಗದಲ್ಲಿ ಗೋಚರಿಸಲ್ಪಟ್ಟ. ಅವನು ಕೇಳಿದ್ದು ಇದನ್ನೇ, ಯಾತಕ್ಕಾಗಿ ಅದನ್ನ ನೀ ಮೊಳಗಿಸಿದೆ ಎನ್ನುವ ಹಾಗೆ. ನಮ್ಮವರೆಲ್ಲರೂ ಭೀತಗ್ರಸ್ತರಾಗಿದ್ದಾರೆ ಎನ್ನುವುದನ್ನರಿತುಕೊಂಡೇ ಮಧ್ಯರಾತ್ರಿಯ ಕಾಲದಲ್ಲಿ ನಾನು ಬಂದಿದ್ದೇನೆ ಅಂತ. ಬಂದವ ಏನಾದ ಎನ್ನುವುದನ್ನರಿತುಕೊಂಡೇ ನೀನು ಬಂದಿದ್ದೀ ಎನ್ನುವುದು ಸ್ಪಷ್ಟವಾಗುತ್ತದೆ. ಹಿಂದೆ ಬಂದಂತಹ ಕಳ್ಳರನ್ನೆಲ್ಲರನ್ನೂ ಕೂಡ ಕೊಲ್ಲುವುದರ ಮೂಲಕವಾಗಿ ಯಮ ಸದನಕ್ಕೆ ನಾನಟ್ಟಿದವನಿದ್ದೇನೆ. ಅದನ್ನೇ ಅರಿತುಕೊಂಡು ಮಾಡಬಾರದಂತಹ ಪಾಪದ ಕೆಲಸಗಳನ್ನು ಮಾಡುವುದರ ಮೂಲಕವಾಗಿಯೇ ನೀ ರಣಕ್ಷೇತ್ರಕ್ಕೆ ಬಂದವನಿದ್ದೀ ಎನ್ನುವುದು ಸ್ಪಷ್ಟವಾಗುತ್ತದೆ.
ಯಾರ್ಯಾರನ್ನೋ ಕರಕೊಂಡು ನಾ ರಣಕ್ಷೇತ್ರಕ್ಕೆ ಬಂದುದಲ್ಲ, ಹಾ. ನನ್ನ ಮಡದಿಯನ್ನೇ ಕರಕೊಂಡು ನಾ ರಣಕ್ಷೇತ್ರಕ್ಕೆ ಬಂದವನಿದ್ದೇನೆ. ಆಹಾ. ಯಾವ ರೀತಿಯಾದಂತಹ ಶಿಕ್ಷೆಯನ್ನ ನೀನು ಕೊಡುತ್ತೇನೆ ಎನ್ನುವ ಹಾಗಾಡಿದ್ದೀಯೋ, ಹಾ. ಆ ಶಿಕ್ಷೆಯನ್ನ ಕೊಡಬೇಕು ಅಂತಿದ್ರೆ ರಣದಲ್ಲಿ ನನ್ನನ್ನ ನೀನು ಎದುರಿಸಬೇಕಾಗುತ್ತದೆ. ಹಾ. ಅದೆಷ್ಟೋ ಮಲ್ಲರನ್ನೆಲ್ಲರನ್ನು ಗೆದ್ದಂತಹ ಕೃಷ್ಣ ನಾನಿದ್ದೇನೆ. ಓಹೋ. ನಿನ್ನಲ್ಲಿ ಪರಾಕ್ರಮ ಇರುವುದೇ ಹೌದು ಅಂತಾದ್ರೆ ಹಾ. ನನಗೂ ಒಮ್ಮೆ ನೋಡಬೇಕು ಅಂತಾಗಿದೆ. ಹಾ. ಏನಾಡುತ್ತೀಯೋ ನೀನು? ನಿನಗೆ ನೋಡಬೇಕಂತಾದ್ರೆ ಹಾ. ಯಾಕೆ ವಿಳಂಬಿಸಬೇಕು? ನಾನು ಸಿದ್ಧನಿದ್ದೇನೆ. ಬಾ ಮುಂದೆ, ಬಾ ಹಾ. ಮುಂದೆ. ಖಳನೊಡನೆ ಸೆಣಸಾಡಿ ಶ್ರೀಹರಿ ಹಿಳೆಗೊರಗಿ ಕಾಣುತ್ತ ಗರುಡ ಹೋಗುವ ಮನೆಗೆ ಹೋಗುವ. ಭಾವಿಯು ನಳಿನ ನಾಭನ ಸನಿಹ ಕೈದುತ ಮಂದಳಿ ತೆರದಿ ರಮಣಯೇನಾಶ್ರಯ ವಿಪರಿ ಕುಮತಿ ದಾನವರೊಡನೆ ಸೆಣಸುತ್ತ ಕ್ಷಿತಿ ಗೊರಗಲೆ ಕಿಂತು ಹೇಳೆ ಕಮಲನಾಭ. ಸ್ವಾಮಿ, ಬಾಮಾ, ಇದೇನಿದು ನಿಮ್ಮದು ಅವಸ್ಥೆ? ಇದು ಆಗುವುದಿಲ್ಲ, ಯುದ್ಧ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹೋಗುವುದೇ ದ್ವಾರಕೆಗೆ ಹೋಗುದು. ಗರುಡನಿಗೆ ಹೇಳಿ ಆಗಿದೆ. ಎಲ್ಲಿಗೆ ಸ್ವಾಮಿ ಹೋಗುದು ಇನ್ನು ಪುನಃ? ಆಗ ಹೀಗಾಡಿಯೇ ಇಷ್ಟ ಆಗುವುದಕ್ಕೆ ಕಾರಣ ಆದದ್ದು ಎಲ್ಲ ನೀನೇ ಮಾಡಿದ್ದು. ಹೊರಡುವಾಗಲೇ ನೀನು ಅಪಶಕುನಾಡಿದ್ದು. ಈಗ ಮತ್ತೆ ಪುನಃ ಅದನ್ನೇ ಆಡಿದ್ದಿಂತಾದ್ರೆ ನನಗೆ ಧೈರ್ಯ ಇಲ್ಲ, ನಾನು ದ್ವಾರಕೆಗೆ ತಲುಪುತ್ತೇನೆ ಅಂತ. ಅಲ್ಲ, ಇನ್ನು ದ್ವಾರಕ್ಕೆ ಹೋಗಿ ಏನು ಮಾಡ್ಲಿಕ್ಕುಂಟು? ಮಲಗುವುದೇ ಅಲ್ಲಿ. ಅಲ್ಲ, ಮಲಗ್ಲಿಕ್ಕೂ ಬಿಡ್ಲಿಕ್ಕಿಲ್ಲ ಅಂತ. ಯಾಕೆ? ಅಲ್ಲ, ಇಲ್ಲಿ ಇವನನ್ನು ಸೋತಿರಿ ಅಂತ ನಾನು ಹೋಗುದು ಅಂತ. ಇದು ಸೋಲು ನಿಮ್ಗೆ ಆಗದು ಎನ್ನ ಕೈಯಲ್ಲಿ ಸಾಗದು ರಣವು ಅವನೊಡನೆ. ನನಗೆ ಯುದ್ಧ ಮಾಡುವುದಕ್ಕಾಗುವುದಿಲ್ಲ. ಯಾರು ಹೇಳುವುದು? ನಾನು ಆಡುವುದಿದು, ನಿನ್ನ ಗಂಡ ಆಡುವುದು. ಯುದ್ಧ ಮಾಡುವುದಕ್ಕೆ ನನಗೆ ಆಗುವುದಿಲ್ಲ. ಆ ದೈತ್ಯನ ಜೊತೆಯಲ್ಲಿ ರಣ ಮಾಡುವುದಕ್ಕಾಗುವುದಿಲ್ಲ. ಗರುಡನನ್ನೇರಿಕೊಂಡು ಇನ್ನು ಮಾತಾಡುವುದಲ್ಲ, ಗರುಡನನ್ನೇರಿಕೊಂಡು ಹೋಗುವ. ಹಾಗೆ ಹೋದ್ರೆ ಏನಂತ ಅಂದಾರು ಈ ಲೋಕದ ಜನರು? ಆಡುವವರು ಏನು ಆಡ್ತಾರೆ, ಅದಕ್ಕೆಲ್ಲ ತಲೆ ಬಿಸಿ ಮಾಡುವುದೇ ಅಲ್ಲ ನಾವು. ಹಾಗಿದ್ರೆ ನಿಮ್ಗೆ ದುಷ್ಟ ಶಿಕ್ಷಕ, ಹ್ಮ್ ಶಿಷ್ಟ ಸಂರಕ್ಷಕ, ಧನುಜಾಂತಕ ಅಂತ ಎಂಬ ಬಿರುದೆಲ್ಲ ಬಂದಿದೆ. ಆ ಬಿರುದಿಗೆ ನೀವು ಕೊಟ್ಟ ಗೌರವ ಏನು ಅಂತ ಆಯ್ತು? ಇವತ್ತು ಯುದ್ಧ ಮಾಡುವುದಕ್ಕಾಗುವುದಿಲ್ಲ. ನಾಳೆ ಬಂದು ಬೇಕಾದ್ರೆ ಅವನನ್ನು ಎದುರಿಸಿ ಆ ಬಿರುದಿಗೆ ಅನುಗುಣವಾಗಿ ನಡೆದುಕೊಳ್ಳುವ. ಇವತ್ತು ಹೋಗುವುದೇ. ಇವತ್ತು ನೀವೀಗ ಯುದ್ಧ ಮಾಡುದೇ ಇಲ್ಲ, ಆಗುವುದೇ ಇಲ್ಲ. ಹಾಗಾದ್ರೆ ನೀವು ನನಗೆ ಅಪ್ಪಣೆ ಕೊಡಿ. ಯಾವುದಕ್ಕೆ? ಯುದ್ಧಕ್ಕೆ. ನೀನು ಯುದ್ಧ ಮಾಡುವುದು? ಹೌದು. ನನಗೆ ಅವನ ಜೊತೆ ಯುದ್ಧ ಮಾಡುವುದಕ್ಕೆ ಆಗಲಿಲ್ಲ, ಇನ್ನು ನೀನು ಯುದ್ಧ ಮಾಡುವುದಕ್ಕುಂಟ? ಅಲ್ಲ, ನಾನು ಯುದ್ಧ ಮಾಡಬಾರದು ಅಂತ ಇಲ್ಲ ಅಲ್ಲ. ಅಲ್ಲ, ಮಾಡಬಾರದು ಅಂತಿಲ್ಲ. ಅಲ್ಲ, ನಾನು ಯುದ್ಧದಲ್ಲಿ ಗೆದ್ರೆ ತೊಂದರೆ ಇಲ್ಲ, ಸೋತ್ರೆ ಮತ್ತೆ ನೋಡುವ ಏನಾಗುತ್ತದೆ ಅಂತ. ಈಗ ಯುದ್ಧ ಮಾಡುವುದೆಯಾ? ಹೌದು, ಹಾಗೆ. ನಾನು ಕ್ಷತ್ರಿಯ ಕನ್ಯೆ ಇದ್ದೇನೆ. ಸರಿ, ಅಲ್ಲ ನಾನು ಬೇರೆ ಏನು ಹೇಳುವುದಿಲ್ಲ. ನಿನ್ನ ಹಿಂದಿನಿಂದ ನಾನಿರ್ತೇನೆ. ಅಲ್ಲ, ನಿಮ್ಮ ಪ್ರೋತ್ಸಾಹ ಇದೆ ಅಂತ ಆದ್ರೆ ಹಿಂದೆ ನಿಂತೆ ಪ್ರೋತ್ಸಾಹ ಕೊಡುವುದು. ನಾವು ಎದುರು ಬಂದು ಪ್ರೋತ್ಸಾಹ ಕೊಡುವುದಲ್ಲ, ಹಿಂದಿನಿಂದಲೇ ಪ್ರೋತ್ಸಾಹ ಕೊಡುವುದು. ಯುದ್ಧಕ್ಕೆ ಮುಂದಾಗು, ಜಯಶೀಲಳಾಗಿ ಬಾ. ಆಗಲಿ, ಹೊರಡುತ್ತೇನೆ. ಸುಂದರಿ ಸಮರವಿದೆಗೆ ಸುಂದರಿ ಸಮರವಿದೆಗೆ, ಸುಂದರಿ ಸಮರವಿದೆಗೆ, ಬಂದರೆ ಎನ್ನಯ ಪುರಗೆ, ನೀ ಬಂದರೆ ಎನ್ನಯ ಪುರಗೆ. ಚಂದದಿಯನ್ನ
ಎನ್ನನು ವರಿಸಿ ಚಂದದಿ ಎನ್ನನು ವರಿಸಿ ಸುಖ ಹೊಂದುವುದೊಳ್ಳಿತು ಗ್ರಹಿಸಿ ಚಂದದಿ ಎನ್ನನು ವರಿಸಿ ಸುಖ ಹೊಂದುವುದೊಳ್ಳಿತು ಗ್ರಹಿಸಿ ಸುಂದರಿ ಸಮರವಿದೆಗೆ ನೀ ಬಂದರೆ ಎನ್ನಯ ಪುರಗೆ ನೀ ಬಂದರೆ ಎನ್ನಯ ಪುರಗೆ ಸುಂದರಿ ಓ ಸುಂದರಿ, ನೀನು ಆಯುಧವನ್ನು ಹಿಡಿದು ಯುದ್ಧಕ್ಕೆ ನಿಂತಹ ದೃಶ್ಯವನ್ನು ಕಂಡಾಗ ಒಮ್ಮೆಗೆ ನಗು ಬಂತು. ಯಾಕೋ? ಅಲ್ಲ, ಹೆಣ್ಣೊಬ್ಬಳು ಎಂತ ಸುಂದರಾಂಗಿ ನೀನು ಯುದ್ಧಕ್ಕೆ ಸಿದ್ಧಾಗಿದ್ಯಲ್ಲ. ಅಲ್ಲ, ಸುಂದರಿ ಇದ್ರೆ ಯುದ್ಧ ಮಾಡಬಾರ್ದು ಮಾಡಬಾರ್ದು ಅಂತಲ್ಲ, ಮತ್ತೆ ಈಗ ಇವನು ಸೋತು ಬಿದ್ದಿದ್ದಾನೆ. ಆ ಈಗ ಒಂದು ಉಪಾಯ ಹೇಳುತ್ತೇನೆ. ಏನು? ನಿನಗೆ ಯೋಚನೆ ಇರಬಹುದು, ಗಂಡ ಒಂದಿಗೆ ಇದ್ದಾನೆ, ಅವನು ಸೋತಿದ್ದಾನೆ, ಏನು ಮಾಡುವ ಅಂತ. ಒಂದು ಉಪಾಯ ಹೇಳುತ್ತೇನೆ. ಏನು? ನೀವು ದೊಡ್ಡ ಮನಸ್ಸು ಮಾಡಬೇಕು. ಎಂತದು? ಮನಸ್ಸು ಮಾಡಿ ಇತ್ತ ಕಡೆ ಬಂದ್ರೆ, ಅಲ್ಲಿ ಅಲ್ಲ, ಇತ್ತ ಕಡೆ ಬಂದ್ರೆ ನಾವಿಬ್ಬರು ಸೇರಿ ಅವನ ತಲೆ ಹೊಡೆಯುವ. ಒಳ್ಳೆ ಮತ್ತೆ 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 ನಿನ್ನನ್ನು ಕರೆಕೊಂಡು ಹೋಗಿ ನನ್ನ ಪಟ್ಟದ ರಾಣಿಯನ್ನಾಗಿ ಆಗಿಸಿಕೊಂಡು ನಿನಗೆ ಬೇಕು ಬೇಕಂತ ಸುಖವನ್ನು ಕೊಟ್ಟು ಪ್ರಾಗ್ಜ್ಯೋತಿಷ್ಯ ಪುಟ್ಟ ಪಟ್ಟಣದಲ್ಲಿ ನಾವಿಬ್ಬರು ಮೆರೆಯುವ. ಆದ್ದರಿಂದ ಅಲ್ಲಿ ಬೇಡ, ಇಲ್ಲಿ ಬಾ, ಇಲ್ಲಿ ಬಾ. ಎಲ್ಲ ದುಷ್ಟ, ಏನು ಇದು ಮಿತಿ ಮೀರಿದ ನಿನ್ನ ಮಾತಾಯಿತು. ಆದ್ದರಿಂದ ನಿನ್ನಲ್ಲಿ ಇನ್ನು ಹೆಚ್ಚು ಮಾತಾಡುವುದಕ್ಕಿಲ್ಲ. ಆದ್ದರಿಂದ ಮುಂದೆ ಬಾ, ಪರಾಕ್ರಮ ಏನುಂಟು ಅಂತ ತೋರಿಸಿಕೊಡುತ್ತೇನೆ. ನೋಡೋಣ ನೋಡೋಣ. ಸತಿ ಪುರುಷರೊಂದಾಗಿ ಸಮರದಿ ಕತಿಯೋಳೆಚ್ಚಡೆ ಧರಣಿ ಗುರುಳುತ ಕ್ಷಿತಿ ಕುಮಾರಕನೆಂದ ತಾನಯ ಮನದಿಯೋಚಿಸುತ್ತ ಶತದಳಾತ್ಮಜನಿತ್ತವರದಲ್ಲಿಗೆ ಕ್ಷಿತಿಯೊಳ ನಾನು ಗೆಲ್ಲಲು ಮಾತಾ ಪಿತರುಗಳು ಹೊರತಿಲ್ಲ ನಿಶ್ಚಯವೆಂದು ಸ್ತುತಿಗೈದ ಸತಿ ಪುರುಷರೊಂದಾಗಿ ಸಮರದಿ ಸಮರದಿ ಕತಿಯೋಳೆಚ್ಚಟಿಗೆ ಧರಣಿ ಗುರುಳುತ ಜಯ 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 ಜಯ. ಒಂದೇ ಸಮನೆ ಯುದ್ಧ ಮಾಡುತ್ತಾ ಇದ್ದ ಹಾಗೆ ಈ ಹೆಣ್ಣು ಮಾತ್ರ ಅಲ್ಲ, ಅವರೀರ್ವರು ಒಂದಾಗಿ ಯುದ್ಧ ಮಾಡುತ್ತಾ ಇದ್ದ ಹಾಗೆ ಧರೆಗೆ ಉರುಳಿದೆ ನಾನು. ಆವಾಗ ನೆನಪು ಬಂದದ್ದು ಏನು, ನನ್ನ ತಂದೆ ತಾಯಿಗಳಿಂದ ಮಾತ್ರ ನನಗೆ ಮರಣ ಎಂಬುದಾಗಿ. ಹಾಗಾದ್ರೆ ಇವರೀರುವರಿಂದ ನಾನು ಧರೆಗೆ ಉರುಳಬೇಕಂತಾದ್ರೆ ಇವರೀರುವರು ಬೇರಾರಲ್ಲ, ನನ್ನ ಜನಕ ಜನನಿಯರು, ತಂದೆ ತಾಯಿಗಳು. ಆ ಭಾವನೆಯಿಂದ ಸ್ತುತಿ ಮಾಡುತ್ತಾ ಇದ್ದೇನೆ. ಜಯ ಜಯ
ಜಯ ಜಯ. ಮೆಚ್ಚಿದೆನು ನಿನ್ನ ಘನ ಭಕ್ತಿ ಭಾವಕ್ಕೆ ನಾನು ಹೆಚ್ಚು ಮಾತುಗಳಿಂದಲೇನೋ ಸಚ್ಚರಿದ ನೈಜೆ ಮನದಿಚ್ಛೆ ಏನುಂಟದನು ಸಚ್ಚರಿದ ನೈಜೆ ಮನದಿಚ್ಛೆ ಏನುಂಟದನು ಉಚ್ಚರಿಸಲ ನೀವೇ ನಿಶ್ಚಯವಿದೆನಲು ಮೆಚ್ಚಿದೆನು ಮಗನೇ, ಜಯ 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 ಜನಕ. ನಿನ್ನ ಅನನ್ಯವಾದಂತಹ ಭಕ್ತಿ ಭಾವಗಳಿಗೆ ಹ. ನಾವು ಮೆಚ್ಚಿದವರಿದ್ದೇವೆ. ಆಹಾ. ಅಯ್ಯ, ಹ್ಮ್. ನಾವಿರುವರು ಜೊತೆ ಸೇರಿ ನಿನ್ನ ಕೂಡ ಕಾಳಗವನ್ನ ಮಾಡುವ ಕಾಲಕ್ಕೆ ಹ. ಪ್ರಯೋಗಿಸಿದಂತಹ ಶರಕ್ಕೂ ಹ. ಸ್ಪರ್ಶಿಸಿದಂತಹ ಚಕ್ರಕ್ಕೆ ಹ. ನೀ ಕೆಳಗುರುಳಿದವನಿದ್ದಿ. ಹೌದು. ಆ ಕಾಲಕ್ಕೆ ನೀನು ಯಾರು ನಾವು ಯಾರು ಎನ್ನುವಂತಹ ಸ್ವರೂಪ ಜ್ಞಾನ ನಿನಗಾಗುವುದಕ್ಕೆ ತೊಡಗಿತು. ಹ. ಸ್ತುತಿ ಮಾಡುವುದಕ್ಕೂ ನೀ ತೊಡಗಿದವನಿದ್ದಿ. ಹ. ಸದಾಕಾಲವೂ ಕೂಡ ದುಷ್ಟ ಪ್ರವೃತ್ತಿಯಲ್ಲಿ ತೊಡಗಿಸುತ್ತಾ ಇದ್ದಂತಹ ಹ. ಬೇಡದ ನುಡಿಗಳನ್ನೇ ಆಡುತ್ತಾ ಇದ್ದಂತಹ ನಿನ್ನ ನಾಲಗೆಯಲ್ಲಿಯೂ ಕೂಡ ಜಯ ಜಯ ಎನ್ನುವ ಹಾಗೆ ನಮ್ಮೀರ್ವರನ್ನು ಕೂಡ ಸ್ತುತಿ ಮಾಡುವುದಕ್ಕೆ ನೀ ತೊಡಗಿದವನಿದ್ದಿ. ಹೌದು. ಹಾಗಾದ್ರೆ ಹ. ನಾವು ಯಾರು ಎನ್ನುವುದನ್ನ ನೀ ತಿಳಿದುಕೊಂಡಿದ್ದಿ ಎನ್ನುವುದು ಸ್ಪಷ್ಟವಾಗುತ್ತದೆ. ಖಂಡಿತ. ಅಯ್ಯ, ಹ. ನಿನ್ನ ಭಕ್ತಿಗೆ ಭಾವಕ್ಕೆ ಹ. ನಾವು ಮೆಚ್ಚಿದವರಿದ್ದೇವೆ. ನಿನ್ನ ಮನದ ಇಚ್ಛೆ ಏನುಂಟು ಅದನ್ನ ನೀನು ಅರುಹಿದಿ ಅಂತ ಆದ್ರೆ ಈಡೇರಿಸಿಕೊಡ್ತೇವೆ. ಹರಿ ಹರಿಯ ನಿನ್ನಯ ದಿವ್ಯ ಚರಣ ವೀಕ್ಷಿಸಿದ ಮೇ ಇರುವುದೇ ಬಯಲಾಸೆ ಮನದಿ ನಿರತವೆನ್ನಯ ಪೆಸರು ಧರೆಯೊಳಗೆ ಮೆರೆವಂತೆ ನಿರತವೆನ್ನಯ ಪೆಸರು ಧರೆಯೊಳಗೆ ಮೆರೆವಂತೆ ಇರಿಸುತ್ತ ಕರುಣವನು ಮುದದಿ ಓ ಹರಿಯೇ, ಹ್ಮ್ ನನ್ನ ಜನಕ ಜನನಿಯರು ನೀವೆಂಬುದಾಗಿ ತಿಳಿದ ಮೇಲೆ ಹಾ. ಇದೋ ರೋಮಾಂಚನಗೊಂಡೆ. ಹ್ಮ್ ನನ್ನ ಶರೀರ ನಿಮ್ಮನ್ನು ನೋಡುತ್ತಾ ಇದ್ದ ಹಾಗೆ ನಿಮ್ಮನ್ನು ಯಾವ ರೀತಿ ಹೊಗಳಬೇಕು ನಾಲಗೆ ತೊದಲ್ತಾ ಉಂಟು. ಹ್ಮ್ ಆದ್ರೆ ಒಂದು ವಿಚಾರ ಹೇಳುತ್ತೇನೆ. ಏನು? ಇದೋ ಅಪ್ಪ ಅಮ್ಮ ಯಾರೆಂದು ತಿಳಿಯದ ಮೇಲೆ ಹ್ಮ್ ನಾನು ದುರಹಂಕಾರದಿಂದಲೇ ಬೆಳೆದೆ. ಹ್ಮ್. ಮಾಡಬಾರದ ಅನ್ಯಾಯ ಮಾಡಿದೆ. ಹ್ಮ್ ಅನೇಕರಿಗೆ ಕೊಡಬಾರದ ಶಿಕ್ಷೆಯನ್ನು ಕೊಟ್ಟೆ. ಹಾ. 16,000 ಹೆಣ್ಣು ಮಕ್ಕಳನ್ನು ಸೆರೆಯಲ್ಲಿಟ್ಟೆ. ಹ್ಮ್ ಓ ಜನಕನೇ, ಹ್ಮ್. ಇದೋ ನನ್ನ ಅಪರಾಧವನ್ನು ಜಗದ ಜನಕನ ಅಂತ ನೀನು ಕ್ಷಮಿಸಬೇಕು. ಹಾ. ಇದೋ ಎಲ್ಲರನ್ನು ಬಿಡುಗಡೆ ಮಾಡುತ್ತೇನೆ. ಸರಿ. ಆದ್ರೆ ಒಂದು ವಿಚಾರ, ಏನು? ಈ 16,000 ಸ್ತ್ರೀಯರು ಹಾ. ಅವರನ್ನು ಇನ್ನು ಯಾರು ವರಿಸ್ತಾರೆ? ಹ್ಮ್ ಅದಕ್ಕೆ ಬೇಕಾಗಿ ಅವರನ್ನು ನಿನಗೇ ಅರ್ಪಿಸ್ತೇನೆ. ಸರಿ. ಇಷ್ಟರವರೆಗೆ 8 ಮಂದಿ ಹೆಂಡತಿಯರು ನಿನಗೆ. ಹ್ಮ್ ಈ 16,000 ಮಂದಿಯನ್ನು ಸ್ವೀಕರಿಸಿ ಹ್ಮ್. ಇನ್ನು ಮುಂದೆ 16,008 ಮಂದಿ ಹೆಂಡತಿಯರಿಗೆ ನೀನು ಗಂಡನಾಗಬೇಕು. ಹಾ. ಆದ್ರೆ ಒಂದು, ಏನು? ಇದೋ ಚಿಕ್ಕಂದಿನಲ್ಲೇ ನಾನು ಅನಾಥನಾಗಿ ಬೆಳೆದೆ. ಹ್ಮ್ ನಿಮ್ಮನ್ನು ಕಾಣೋ ಸುಯೋಗ ಒದಗಿ ಬಂತು. ಹ್ಮ್ ಹೇಗೋ ಬೆಳೆದವ ನಾನು. ಹ್ಮ್ ಆದರೆ ನಾನು ಅನ್ಯಾಯವನ್ನು ಮಾಡುತ್ತಾ ಇದ್ದರು ನನ್ನ ಹೆಸರು ಚಿರಸ್ಥಾಯಿಯಾಗಿ ಉಳಿಯುವ ಹಾಗೆ ಹ್ಮ್. ಒಂದು ಅನುಗ್ರಹ ಮಾಡಬೇಕೆಂಬುದಾಗಿ ತಮ್ಮೀರ್ವರ ಪಾದಬುಡಕ್ಕೆ ಪೊಡಮಟ್ಟು ಕೇಳಿಕೊಳ್ಳುತ್ತಾ ಇದ್ದೇನೆ. ಅಯ್ಯ, ಹ, ಕೊನೆಯ ಕಾಲಕ್ಕಾಗುವಾಗಾದರೂ ಕೂಡ ಹ, ತಂದೆ ತಾಯಂದಿರನ್ನ ಕಾಣುವ ಯೋಗ ನಿನ್ನ ಪಾಲಿಗೆ ಪ್ರಾಪ್ತವಾಗಿದೆ. ಹ್ಮ್, ಇದರಿಂದ ಲೋಕಕ್ಕೊಂದು ನೀತಿ ಪಾಠ ಎನ್ನುವುದಾಗಬೇಕು. ಹ, ಶಿಶುವಿಗೆ ಹ, ಪೋಷಿಸುವುದಕ್ಕೆ ಸನಿಹದಲ್ಲಿ ತಂದೆ ತಾಯಂದಿರಿಲ್ಲದೇ ಇದ್ದಂತಹ ಕಾಲಕ್ಕೆ ಹ. ಆ ಮಗು ಎನ್ನುವಂಥದ್ದು ಯಾವ ರೀತಿಯಾಗಿ ಬೆಳೆದು ದೊಡ್ಡವನಾಗುವುದರ ಮೂಲಕವಾಗಿ ಹ. ಲೋಕ ಕಂಟಕನಾಗಿ ಮೆರೆಯುವುದಕ್ಕೆ ಸಾಧ್ಯ ಅಂತ ನಿನ್ನನ್ನು ನೋಡಬೇಕು ಜನರೆಲ್ಲರೂ ಕೂಡ. ಹಾಗಾದ್ರೆ ಹ್ಮ್. ಎಳವೆಯಲ್ಲಿಯೇ ಸರಿಯಾದಂತಹ ಶಿಕ್ಷಣ ಎನ್ನುವಂಥದ್ದು ಮಗುವಿಗಾಗುತ್ತದೆ ಅಂತಾದರೆ ಹ.
ಮಗು ಬೆಳೆದು ಬೆಳೆದು ದೊಡ್ಡವನಾಗುವ ಕಾಲಕ್ಕೆ ಹ ಶಿಕ್ಷಿಸುವುದಿಲ್ಲ ಯಾರನ್ನು, ಹ ರಕ್ಷಿಸುತ್ತಾ ಸಾಗುವುದಕ್ಕೆ ಸಾಧ್ಯವಾಗುತ್ತದೆ. ಹ ನಿನಗೆ ಆಡುವವರು ಹೇಳುವವರು ಅಂತ ಯಾರೂ ಇರಲಿಲ್ಲ. ಹ ನೀನು ಮಾಡಿದ್ದೇ, ನೀನು ನಡೆದದ್ದೇ ಜೀವನ ಅಂತಾಯಿತು. ಹ ಹಾಗಾಗಿ ದುಷ್ಟ ಪ್ರವೃತ್ತಿಯವರನ್ನೆಲ್ಲರನ್ನೂ ನೀ ಸೇರಿಕೊಂಡ ಕಾರಣದಿಂದಲಾಗಿ ಹ ದುಷ್ಟನಾಗಿ ಮೆರೆಯುವುದಕ್ಕೆ ಸಾಧ್ಯವಾಯಿತು. ಹ್ಮ್ ನಿನ್ನ ಜೊತೆಯಲ್ಲಿದ್ದವರೂ ದುಷ್ಟರು, ಹ ಅದರ ಕೂಡ ನೀನೂ ದುಷ್ಟ ಪ್ರವೃತ್ತಿಯಿಂದಲೇ ಸಾಗಿದ ಕಾರಣದಿಂದಲಾಗಿ ಮಾಡಬಾರದ ಅನ್ಯಾಯಗಳನ್ನೆಲ್ಲವನ್ನೂ ನೀ ಮಾಡುತ್ತಾ ಮಾಡುತ್ತಾ ಬಂದಿ. ಹ ವರಕ್ಕನುಗುಣವಾಗಿ ಹ. ತಂದೆ ತಾಯಂದಿರಿಂದಲೇ ಮರಣ ಎನ್ನುವಂತಹ ವರವನ್ನ ಪಡೆದ ಕಾರಣಕ್ಕೋಸ್ಕರವಾಗಿ ಹ ಕೊನೆಯ ಕಾಲಕ್ಕಾದರೂ ತಂದೆ ತಾಯಂದಿರನ್ನು ನೋಡುತ್ತೇನೆ ಎನ್ನುವ ವಿಶ್ವಾಸದಿಂದಲೇ ನೀ ಸಾಗುತ್ತಾ ಸಾಗುತ್ತಾ ಬಂದವನಿದ್ದಿ. ಹಾ ಈಗ ಹ. ತಂದೆ ತಾಯಂದಿರ ದರ್ಶನವಾದ ಕಾಲಕ್ಕೆ ಈ ಜೀವನ ಎನ್ನುವಂಥದ್ದು ಬೇಡ, ಹ. ನಶ್ವರವಾದಂತಹ ಈ ಪ್ರಪಂಚದಲ್ಲಿ ಬದುಕಿ ಏನು ಸಾಧಿಸುವುದಕ್ಕುಂಟು, ಹ್ಮ್ ಹಾಗಾದ್ರೆ ಏನು ಬೇಕು ಅಂತ ಕೇಳಿಕೊಂಡಾಗ ನೀನೇ ಆಡಿದಿ. ಹ ಹೆಸರೆನ್ನುವುದು ಸ್ಥಿರವಾಗಿ ಉಳಿಯಬೇಕು ಎನ್ನುವ ಹಾಗೆ. ಹೌದು. ಅಯ್ಯ, ಹ ನನ್ನನ್ನ ನೀನು ವೀಕ್ಷಿಸಿದ ಈ ದಿವಸ ಯಾವುದು ಬಲ್ಲೆಯ? ಹ ಅಶ್ವಯುಜ ಮಾಸದ ಬಹುಳ ತ್ರಯೋದಶಿ. ಹ. ಈ ನಿಶಿತ ಕಾಲದಲ್ಲಿ ನಮ್ಮ ದರ್ಶನ ಎನ್ನುವುದು ನಿನಗಾಯಿತು. ಹ ತ್ರಯೋದಶಿ ಕಳೆದು ಬರುವುದು ಚತುರ್ದಶಿ ಎನ್ನುವಂತಹದ್ದು. ಹ ಹಾಗಾದ್ರೆ ಈ ಪ್ರಪಂಚದಲ್ಲಿ ಇನ್ನು ಮುಂದೆ ಆಶ್ವಯುಜ ಮಾಸದಲ್ಲಿ ಬರುವಂತಹ ಚತುರ್ದಶಿಗೆ ಹ. ನರಕ ಚತುರ್ದಶಿ ಎನ್ನುವ ಹಾಗೆ ಪ್ರಪಂಚದಲ್ಲಿ ನಿನ್ನ ಹೆಸರಿನಲ್ಲಿ ಕರೆಯುತ್ತಾ ಬರಲಿ. ಆಹಾ ಇದನ್ನ ಒಂದು ಅರ್ಥದಲ್ಲಿ ಹ. ಹಬ್ಬವನ್ನಾಗಿ ಆಚರಿಸುತ್ತಾ ಜನರೆಲ್ಲರೂ ಬರಬೇಕು. ಹ್ಮ್ ಯಾಕೆ ಬಲ್ಲೆಯ? ಹ. ಇಷ್ಟರವರೆಗೆ ಪ್ರಪಂಚದಲ್ಲಿ ಕತ್ತಲೆನ್ನುವಂಥದ್ದಿತ್ತು. ದುಷ್ಟ ಪ್ರವೃತ್ತಿಯ ಮೂಲಕವಾಗಿ ದುಷ್ಟತನ ಎನ್ನುವಂತಹ ಕತ್ತಲು ಆವರಿಸಿಕೊಂಡಿತ್ತು ಈ ಪ್ರಪಂಚಕ್ಕೆ. ಹ ನಿನ್ನ ನಾಶ ಮಾಡುವುದರ ಮೂಲಕವಾಗಿ ನಿನಗೂ ನಿನ್ನ ಜೀವನದಲ್ಲಿ ಕತ್ತಲು ಹೋಗಿ ಸುಖ ಎನ್ನುವುದು, ಬೆಳಕು ಎನ್ನುವುದು ಈ ದಿವಸ ಬಂತು. ಹ ಹಾಗಾಗಿ ಪ್ರಪಂಚಕ್ಕೊಂದು ವಿಧವಾದಂತಹ ಬೆಳಕನ್ನ ಕೊಟ್ಟ ದಿವಸ ನರಕ ಚತುರ್ದಶಿಯಿಂದ ಮತ್ತಿನ ದಿವಸವಾಗುತ್ತದೆ. ಹ ಯಾರೆಲ್ಲರೂ ಕೂಡ ಪ್ರಪಂಚದಲ್ಲಿರುವಂತಹ ಭಕ್ತರೆಲ್ಲರೂ ಕೂಡ ನರಕ ಚತುರ್ದಶಿಯನ್ನು ಆಚರಿಸುವುದು ಹೇಗೆ ಅಂತ ಕೇಳಿದರೆ, ಬೆಳಕು ಬಂದ ಕಾರಣದಿಂದಲಾಗಿ ದೀಪವನ್ನು ಉರಿಸುತ್ತಾ ತೈಲಾಭ್ಯಂಜನವನ್ನು ಮಾಡುವುದರ ಮೂಲಕವಾಗಿ ಶರೀರದ ಕಷ್ಟಗಳೆಲ್ಲವೂ ಕೂಡ ನಾಶವಾಗುವುದರ ಮೂಲಕ ನರಕ ದಾನವನನ್ನು ಕೊಲ್ಲುವುದರ ಮೂಲಕವಾಗಿ ಕೃಷ್ಣ ಯಾವ ರೀತಿಯಾಗಿ ಪ್ರಪಂಚಕ್ಕೆ ಬೆಳಕನ್ನು ಕೊಟ್ಟನು, ಅದೇ ರೀತಿಯಾಗಿ ಪ್ರಪಂಚದಲ್ಲಿರುವಂತಹ ಕಷ್ಟಗಳು ದುಃಖಗಳೆಲ್ಲ ನಾಶವಾಗಬೇಕು ಎನ್ನುವ ದೃಷ್ಟಿಯಿಂದ ದೀಪವನ್ನು ಪ್ರಜ್ವಲಿಸುತ್ತಾ ದೀಪಾವಳಿ ಎನ್ನುವ ಹಾಗೆ ಆಚರಿಸಿಕೊಂಡು ಬರಲಿ. ಆಹಾ. ಆ ಬಾಲ ವೃದ್ಧಾತುರರೆಲ್ಲರೂ ಕೂಡ ಹ. ಸಂತೋಷದಿಂದ ಇದನ್ನು ಹಬ್ಬವನ್ನಾಗಿಸುವುದರ ಮೂಲಕವಾಗಿ, ಪರ್ವವನ್ನಾಗಿಸುವುದರ ಮೂಲಕವಾಗಿ ಆಚರಿಸುತ್ತಾ ಬಂದರು ಅಂತಾದರೆ ಹ. ಅವರೆಲ್ಲರಿಗೂ ಕೂಡ ನಾವು ಬೇಕಾದಂತಹ ಸುಖ ಫಲವನ್ನೇ ಅನುಗ್ರಹಿಸುವುದಕ್ಕೆ ಸಾಧ್ಯವಾಗುತ್ತದೆ. ಹ್ಮ್ ಅದರ ಜೊತೆಯಲ್ಲಿ ನಿನ್ನ ಹೆಸರು ಕೂಡ ಸೂರ್ಯಚಂದ್ರರು ಇರುವವರೆಗೆ ಈ ಪ್ರಪಂಚದಲ್ಲಿ ಸ್ಥಿರಸ್ಥಾಯಿಯಾಗಿ ಉಳಿಯುವುದಕ್ಕೆ ಸಾಧ್ಯವಾಗುತ್ತದೆ. ಆಹಾ ನರಕ ಚತುರ್ದಶಿ, ಹ್ಮ್ ನರಕನಿಗೆ ಹ ಕೃಷ್ಣ ಹಾಗೂ ಸತ್ಯಭಾಮೆ ಅರ್ಥಾತ್ ತಂದೆ ತಾಯಂದಿರ ದರ್ಶನವಾದಂತಹ ದಿವಸ ಹ. ನರಕ ಚತುರ್ದಶಿ. ನಿನ್ನ ಬಾಳಿನಲ್ಲಿಯೂ ಕೂಡ ಬೆಳಕಾದಂತಹ ದಿವಸ. ಹ. ಅಜ್ಞಾನ ಎನ್ನುವ ಅಂಧಕಾರ ಹೋಗಿ ಸುಜ್ಞಾನ ಎನ್ನುವ ಬೆಳಕು ಗೋಚರಿಸಿದ ಈ ದಿವಸ ಹ. ನರಕ ಚತುರ್ದಶಿ ಎನ್ನುವ ಹಾಗೆ ಪ್ರಖ್ಯಾತಿಯನ್ನು ಹೊಂದಲಿ ಎನ್ನುವ ಹಾಗೆ ಹ. ನಿನಗೂ ಅನುಗ್ರಹಿಸಿದವನಿದ್ದೇನೆ. ಧನ್ಯ. ಇನ್ನು ಈ ಜೀವ ಬೇಕಾ ಅಂತ ಕೇಳಿದಾಗ ಬೇಡ ಅಂತಲೂ ಆಗಲೇ ನೀನು ಆಡಿದವನಿದ್ದಿ. ಖಂಡಿತ ಬದುಕುವ ಆಸೆ ಇಲ್ಲ. ಹಾಗಾದ್ರೆ ನಿನಗೆ ಬೇಕಾದುದು ಯಾವುದು? ಹ ಮೋಕ್ಷ ಎನ್ನುವಂತಹ ಪದವಿ. ಹೌದು. ಅದನ್ನ ಈಯುವುದಕ್ಕೆ ನಾವೀರುವರು ಸಿದ್ಧರಾಗಿದ್ದೇವೆ. ಸ್ವೀಕರಿಸು ಸ್ವೀಕರಿಸು. ಜಯ 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 ಜಯ. ಕರುಣಿಸಿದ್ದೇನೆ. ಕರುಣಿಸುತ್ತ ಸಾಯುಜ್ಯ ಪದವಿಯ ಸೆರೆಯೊಳಿಹ ಮಾನಿನಿಯರನು ಪತಿಕರಿಸುತ್ತ ಅವರನು ಕಳುಹಿ ದ್ವಾರಕೆಗೆ ಅದಿತಿ ಕುಂಡಲವ ವರುಣನಾಮಣಿ ಶೈಲ ಸಹಿತಲಿ ಅರಸಿ ಭಾಮೆಯ ಗೂಡಿ ನಾಕಗೆ ಬರಲು ಸುರಪಾದಿಗಳು ಸಂತಸದಿಂದ ಪದ ಕೆರಗಿ ಕರುಣಿಸುತ್ತ ಸಾಯುಜ್ಯ ಪದವಿಯ ಆ
ನಡೆದಂತಹ ಘಟನೆಗಳನ್ನೆಲ್ಲವನ್ನು ನೀ ನೋಡುತ್ತಾ ನೋಡುತ್ತಾ ನನ್ನ ಜೊತೆಯಲ್ಲೇ ಇದ್ದಿ. ಹೌದು. ನರಕಾಸುರನನ್ನ ಕೊಲ್ಲಬೇಕು ಅಂತಿದ್ರೆ ನನ್ನಿಂದೊಬ್ಬನಿಂದ ಖಂಡಿತ ಸಾಧ್ಯ ಇಲ್ಲ. ವರವೇ ಅವನಿಗೆ ಹಾಗೆ ತಾನೆ. ಹೌದು. ತಂದೆ ತಾಯಂದಿರಿಂದ ಮಾತ್ರ ಮರಣ ಎನ್ನುವ ಹಾಗೆ. ಹಾಗಾಗಿಯೇ ನೀ ಬರ್ತೇನೆ ಅಂತ ಹೇಳಿದ ಕಾಲಕ್ಕೆ ನಾ ಬೇಡ ಅಂತ ಆಡಿದವನೇ ಅಲ್ಲ. ಹೌದೇ? ಯಾಕೆ? ಅವನ ವಧೆ ಆಗಲೇಬೇಕಿತ್ತು ನಮಗೆ. ಹೌದು. ಹಾಗಾಗಿ ಅವನನ್ನು ವಧಿಸಿಯಾಗಿದೆ. ವಧಿಸಿದ್ದೇವೆ ಎನ್ನುವುದಕ್ಕಿಂತಲೂ ಕೂಡ ಅವನಿಗೆ ಬೇಕಾದಂತಹ ಮೋಕ್ಷ ಪದವಿಯನ್ನ ನಾವು ಕೊಟ್ಟವರಿದ್ದೇವೆ. ಹೌದು. ಇನ್ನು ಈ ಜೀವನ ನನಗೆ ಬೇಡ, ಕರುಣಿಸುತ್ತಲ ಸಾಯುಜ್ಯ ಪದವಿಯನ್ನು ನಾವು ಅನುಗ್ರಹಿಸಿದವನಿದ್ದೇವೆ. ಹೌದು. ಅವನೇ ಆಡಿದ ಸೆರೆಮನೆಯಲ್ಲಿರುವವರನ್ನೆಲ್ಲರನ್ನೂ ಬಿಡಿಸಿದ್ದೇನೆ ಅಂತ. ಹೌದು. ಅವರನ್ನೆಲ್ಲರನ್ನೂ ನಾ ಸ್ವೀಕರಿಸಿದ್ದೇನೆ. ಆಲೋಚನೆ ಮಾಡು ನೀನು. ಏನು ಸ್ವಾಮಿ? ನಿನ್ನನ್ನು ಒಬ್ಬಳನ್ನು ಕರಕೊಂಡು ಬಂದ ಕಾರಣಕ್ಕೆ 16,000 ಮಂದಿಗಳು ನನ್ನ ಜೊತೆ ಸೇರಿದ್ರು. ಇನ್ನು 8 ಮಂದಿಗಳು ನಾವು ಬರ್ತೇವೆ ಅಂತ ಆಡುತ್ತಾ ಇದ್ರೆ ಇಲ್ಲಿ ಏನಾಗುತ್ತಾ ಇತ್ತು ಎನ್ನುವುದೇ ನನಗೆ ಅರ್ಥ ಆಗುವುದಿಲ್ಲ. ಓಹೋ. ಹಾಗಾಗಿ ಅವರನ್ನೇನು ಮಾಡೋಣ, ದ್ವಾರಕೆಗೆ ಕಳುಹಿಸಿದವನಿದ್ದೇನೆ. ಯಾಕೆ? ಅವನೇ ಆಡಿದನಲ್ಲ. ನರಕಾಸುರ ಸ್ವೀಕರಿಸಿದಂತಹ ಸತಿಯರನ್ನ ಮತ್ತೆ ಯಾರು ಸ್ವೀಕರಿಸುವುದಕ್ಕೆ ಸಾಧ್ಯ ಇದೆ ಅಂತ. ಹೌದು. ಹಾಗಾದ್ರೆ ನಾನೇನು ಎನ್ನುವುದನ್ನ ಅರ್ಥ ಮಾಡಿಕೊಂಡಿದ್ದಾನೆ, ನೀವು ತಿಳಿದುಕೊಂಡಿದ್ದೀರಿ ಅಂತ ಸ್ಪಷ್ಟವಾಗುತ್ತದೆ. ಅವರನ್ನೆಲ್ಲರನ್ನು ದ್ವಾರಕೆಗೆ ಕಳುಹಿಸುವ ವ್ಯವಸ್ಥೆಯನ್ನು ಮಾಡಿದ್ದೇನೆ. ನಾವು ಬಂದ ಕಾರ್ಯ ಆಯಿತು, ಇನ್ನು ದ್ವಾರಕೆಗೆ ಹೋಗುವುದಲ್ಲ. ಅಲ್ಲ ಮತ್ತೆ ಈಗ ಸ್ವರ್ಗಕ್ಕೆ ಹೋಗೋದು ಬಾಕಿ ಉಂಟಲ್ಲ. ಇನ್ನು ಅದರಲ್ಲೇ ಇದ್ದಿ ಅಂತ ಆಯಿತು ನೀನು. ಅಲ್ಲ, ಅಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿ ಇತ್ತ ಬಂದದ್ದಲ್ವೇ? ಸರಿ, ನನಗೂ ಅಲ್ತ ಕಡೆ ಸಾಗುವುದಕ್ಕಿದೆ. ದೇವೇಂದ್ರನಿಗೂ ಮಾತನ್ನ ಕೊಟ್ಟವನಿದ್ದೇನೆ. ಅದಿತಿಯ ಕರ್ಣಕುಂಡಲ ವರುಣನ ಪಾಶಾದಿ ಸುವಸ್ತುಗಳನ್ನು ತಲುಪಿಸಿಕೊಡುತ್ತೇವೆ ಎನ್ನುವ ಹಾಗೆ. ಅದೆಲ್ಲವನ್ನೂ ಕೂಡ ಪ್ರಾಗ್ಜ್ಯೋತಿಷಪುರದಿಂದ ನಾವು ವಶೀಕರಿಸಿದೆ ಆಗಿದೆ. ನರಕನ ಮಗನಿಗೆ ಇಲ್ಲಿಯ ಪಟ್ಟ ಎನ್ನುವಂಥದ್ದನ್ನು ಕಟ್ಟಿದ್ದೇವೆ. ನಮಗೆ ಅದರ ಅಪೇಕ್ಷೆಯೂ ಇಲ್ಲ, ಬೇಕು ಅಂತಲೇ ಇಲ್ಲ. ಅದಕ್ಕಾಗಿ ಅವನ ಮಗನಿಗೆ ಬೇಕಾದಂತಹ ಪಟ್ಟಾಭಿಷೇಕದ ವ್ಯವಸ್ಥೆಯನ್ನು ಮಾಡಿ ಅವನಿಗೆ ಆಳ್ವಿಕೆ ಮಾಡುವುದಕ್ಕೆ ಆಡಿ ಆಗಿದೆ. ಇನ್ನು ತಡ ಮಾಡುವುದು ಯಾಕೆ? ನಿನ್ನ ಆಸೆ ಈಡೇರಬೇಕು ಅಂತಾದ್ರೆ ಒಮ್ಮೆ ಸ್ವರ್ಗ ತೋರಿಸಬೇಕಲ್ಲ ನಿನಗೆ. ಗರುಡನನ್ನ ಏರಿಕೊಂಡು ಸ್ವರ್ಗದೆಡೆಗೆ ಸಾಗೋಣ.